ಪ್ರಾಚೀನ ಭಾರತೀಯರು ಶ್ರೇಯಸ್ಸಿಗಾಗಿ ಅವ್ರ ಒಳಿತಿಗಾಗಿ 3 ರೀತಿ ಸಾಧನೆಗಳನ್ನ ಮಾಡ್ತಾ ಇದ್ರು. ದೇರ್ ಆರ್ 3 ಟೈಪ್ಸ್ ಆಫ್ ಸಾಧನ: ವೇದೋಕ್ತ ಯಜ್ಞ, ಆಗಮೋಕ್ತ ಪೂಜೆ, ತಂತ್ರೋಕ್ತ ಯೋಗ. ವೇದೋಕ್ತ ಯಜ್ಞ ಅಂದ್ರೆ ಹೋಮ ಯಾಗಗಳನ್ನ ವೇದದ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಹೋಮ ಮಾಡಿ ನಾನು ಪುಣ್ಯ ಸಂಪಾದಿಸ್ತೀನಿ, ನನಗ್ ಶ್ರೇಯಸ್ ಬೇಕು, ಕೀರ್ತಿ ಬೇಕು, ಸುಖ ಬೇಕು, ಶಾಂತಿ ಬೇಕು. ಆಗಮೋಕ್ತವಾಗಿ ಪೂಜೆ, ಶಾಸ್ತ್ರದಲ್ಲಿ ಹೇಳಿರೋ ತರ ದೇವರನ್ನ ಪೂಜೆ ಮಾಡ್ಕೊಂಡ್ ಬರೋದು. ಇನ್ನೊಂದು ತಂತ್ರೋಕ್ತ ಭಾಗವಾಗಿ, ತಂತ್ರದ ರೂಪವಾಗಿ ನಾನು ಪೂಜೆ ಮಾಡ್ಕೊಂಡ್ ಬರ್ತಾ ಇರೋದು. ಇದು ಗೊತ್ತಿತ್ತು ನಮಗೆ. ಇದಕ್ಕಿನ್ನ ಮೊದಲು ವಿಗ್ರಹಾರಾಧನೆ ಕಲ್ಪನೆ ಬಂತಲ್ಲ, ಅಂದ್ರೆ ವಿಗ್ರಹ ರೂಪದಲ್ಲಿ ದೇವರನ್ನ ಪೂಜೆ ಮಾಡ್ಬೇಕು. ಆ ವಿಗ್ರಹ ಪೂಜೆ ಯಾವಾಗ ಸ್ಟಾರ್ಟ್ ಆಯ್ತು, ಅವಾಗ ದೇವತಾ ಪ್ರತಿಷ್ಠಾಪನೆಯಲ್ಲಿ ಮೊದಲು ಆ ದೇವತೆಯ ಯಂತ್ರವನ್ನ ಬರೆದು ಪೀಠದ ಮೇಲೆ ಸ್ಥಾಪನೆ ಮಾಡ್ತಾ ಇದ್ರು. ಅನಂತರ ಅದ್ರ ಮೇಲೆ ವಿಗ್ರಹ ಇಡ್ತಾ ಇದ್ರು. ಈಗ್ಲೂ ಕೂಡ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡ್ಬೇಕು, ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂದ್ರೆ ಯಾವ ತರ ಪ್ರತಿಷ್ಠಾಪನೆ ಮಾಡ್ತಾರೆ? ಯಂತ್ರ ಬರೀತಾರೆ. ಮೊದ್ಲು ಶಕ್ತಿ ಯಂತ್ರ, ಬೀಜಾಕ್ಷರಿ ಮಂತ್ರವನ್ನ ಬರೆದು ಅದ್ರೊಳಗಡೆ ಭೂಮಿ ಒಳಗಡೆ ಹಾಕಿ ಆ ವಿಗ್ರಹ ಕೆಳಗಡೆ ಅಷ್ಟಬಂಧನ ಮಾಡ್ತಾರಲ್ಲ, ಅಷ್ಟಬಂಧನ ಮಾಡ್ಬೇಕಾದ್ರೆ ಅದ್ರೊಳಗಡೆ ಕೂಡ ಹಾಕಿ ಆಮೇಲೆ ವಿಗ್ರಹವನ್ನ ಅದ್ರ ಮೇಲೆ ಇಡ್ತೀವಿ. ಡೈರೆಕ್ಟ್ ಆಗಿ ವಿಗ್ರಹ ಇಡ್ಬೋದಿತ್ತಲ್ಲ, ಯಾಕೆ ಯಂತ್ರವನ್ನ ಬರ್ದ್ ಹಾಕ್ಬೇಕು? ಯಾಕೆ ಬೀಜಾಕ್ಷರಿ ಯುಕ್ತವಾದಂತಹ ಯಂತ್ರ ಹಾಳೆಗಳನ್ನ ಬರ್ದಾಕ್ಬೇಕು? ಈಗೆಲ್ಲ ತಾಮ್ರದ ತಗಡು, ಮುಂಚೆ ಭುಜಪತ್ರೆ ಅಂದ್ರೆ ಮರದಿಂದ ತಯಾರಿಸಿರ್ತಕ್ಕಂತ ಅದೊಂದು ಉಡ್ಡದು ಲೇಯರ್ ಇರ್ತಿತ್ತು, ಒಂದು ಪೇಪರ್ ತರ ಇರ್ತಿತ್ತು, ಅದ್ರ ಮೇಲೆ ಬರೀತಿದ್ರು. ಬಟ್ ಇವಾಗೆಲ್ಲ ತಗಡಿನ ಮೇಲೆ, ತಾಮ್ರದ ತಗಡಿನ ಮೇಲೆ ಬರಿತೀವಿ. ಓಕೆ, ಕಾಪರ್ ಶೀಟ್ ಅಂತ ಕರಿತೀವಿ. ಆ ಕಾಪರ್ ಶೀಟ್ ಮೇಲೆ ಅದನ್ನ ಬರ್ದು ನಾವೇನ್ ಮಾಡ್ತೀವಿ, ಇಟ್ಟುಬಿಟ್ಟು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ಯಾಕೆ ಅಂದ್ರೆ ಅದು ತಂತ್ರಾಗಮನ ಪದ್ಧತಿ. ಅನುಷ್ಠಾನ ಅಂದ್ರೆ ಒಂದು ಕೆಲ್ಸ ಅಂತ ಅನ್ಕೊಳ್ಳಿ, ಆದ್ರೆ ಅದು ವೆರಿ ಡೀಸೆಂಟ್ ಆಗಿರೋ ಕೆಲ್ಸ ಅಲ್ಲ, ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಮಾಡ್ಬೇಕಾಗಿರೋ ಕೆಲ್ಸ. ಸಮಯಾಚಾರ, ದಕ್ಷಿಣಾಚಾರ, ಕೌಲಾಚಾರ, ವಾಮಾಚಾರ ವೆರಿ ಫೇಮಸ್. ಇದ್ರಲ್ಲಿ ವಾಮಾಚಾರ ಆಗಿದ ತಕ್ಷಣ ಕಿವಿ ನೆಟ್ಟಗಾಗತ್ತೆ, ಬಿಕಾಸ್ ಅದಂದ್ರೆ ನೆಗೆಟಿವಿಟಿ ಅಂತ. ದಕ್ಷಿಣಾಚಾರನೂ ಇದೆ, ಕೌಲಾಚಾರನೂ ಇದೆ, ಸಮಯಾಚಾರ ಕೂಡ ಇದೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಂದ್ರೆ ಪೂಜೆ. ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣದವರು ಡಿಫ್ರೆಂಟ್ ಆಗಿರೋ ಕ್ಯಾಟಗರಿನ ಚೂಸ್ ಮಾಡ್ತಾರೆ. ಓಕೆ, ಒಬ್ಬೊಬ್ರು ಒಂದೊಂದ್ ಮೆಥಡ್ ನ ಚೂಸ್ ಮಾಡ್ತಾರೆ. ದೇವರನ್ನ ನಿರ್ಗುಣವಾಗೂ ಕೂಡ ಪೂಜೆ ಮಾಡ್ಬೋದು, ನಿರಾಕಾರವಾಗಿ ಬೇಕಾದ್ರೂ ಪೂಜೆ ಮಾಡ್ಬೋದು, ಅಥವಾ ಸಗುಣ ಸಾಕಾರವಾಗಿ ಬೇಕಾದ್ರೂ ಪೂಜೆ ಮಾಡ್ಬೋದು. ವಿಷ್ಣು ಶಿವಾದಿ ಪುರುಷ ರೂಪ ಅಥವಾ ಲಕ್ಷ್ಮಿ ಗೌರಿಯಾದಿ ಸ್ತ್ರೀ ರೂಪ, ಹೆಣ್ಣಾದ್ರೂ ಆಗಿರ್ಬೋದು, ಗಂಡಾದ್ರೂ ಆಗಿರ್ಬೋದು ಅದು. ಅಥವಾ ತ್ರಿಕೋಣ ವೃತ್ತ, ಚತುರಶ್ರಾದಿ ರೇಖಾಕೃತಿ ಇರ್ತಕ್ಕಂಥ ಒಂದು ಚಕ್ರ ಕೂಡ ಆಗಿರ್ಬೋದು. ಮುಖ್ಯವಾದ ಕಾನ್ಸೆಪ್ಟ್ ಬರ್ತೀನಿ ನಾನಿಲ್ಲಿ. ಅನೇಕ ದೇವಿಯರ ಯಂತ್ರ, ಪೂಜಾ ವಿಧಿವಿಧಾನ ಎಲ್ಲವೂ ಕೂಡ ಇತಿಹಾಸ ಪುರಾಣಗಳಲ್ಲಿ ಆಲ್ರೆಡಿ ನಾವು ವೇದಗಳಲ್ಲಿ ನೋಡ್ತಾ ಬಂದಿದ್ದೀವಿ. 64 ಪೀಠಗಳಿದೆ ಭಾರತದಲ್ಲಿ ಅಂತ ಜಸ್ಟ್ ಒಂದ್ ನಂಬರ್ ಕೊಟ್ಟಿದ್ದಾರೆ. ಬಟ್ ಅದ್ ಬಿಟ್ಟು ಅನೇಕ ನಮಗ್ ಗೊತ್ತಿಲ್ದಿರೋ ಕ್ಷೇತ್ರಗಳಿದೆ. ಈ 64 ಕ್ಷೇತ್ರಗಳು ಹಾಗೂ ಜಗತ್ತಿನಲ್ಲಿ ಇರ್ತಕ್ಕಂಥ ಮಹಾಮಹಿಮ ಒಂದು ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಅಂತ ಏನ್ ಕರಿತೀವಿ, ಅದೆಲ್ಲವೂ ಕೂಡ ಒಂದೇ ಒಂದ್ರಲ್ಲಿ ನಾವ್ ಯಾವ್ದಾದ್ರು ನೋಡ್ಬೋದು ಅಂದ್ರೆ ಅದು ಶ್ರೀಚಕ್ರ. ಸಕಲ ದೇವಿಯರ, ಸಕಲ ದೇವತೆಗಳ ಸಾನ್ನಿಧ್ಯ ಅಂತ ಯಾವ್ದಾದ್ರು ಇದ್ರೆ ಅದು ಶ್ರೀಚಕ್ರ. ಉಗ್ರ ದೇವತೆಗಳನ್ನು ಕೂಡ ಕಟ್ಟಿ ಹಾಕಬಲ್ತಕ್ಕಂತ ಒಂದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇದೆ ಅಥವಾ ಒಂದು ಮಹಿಮಾನ್ವಿತವಾದಂತದ್ದಿದೆ ಅಂದ್ರೆ ಅದು ಶ್ರೀಚಕ್ರ. ಶಂಕರಾಚಾರ್ಯರು ಎಷ್ಟೋ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿಯಾಗಿದ್ದಾರೆ, ವಿವಿಧ ಭಾಗದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ. ಆದ್ರೆ ಈ ಯಂತ್ರಕ್ಕಿರ್ತಕ್ಕಂತ ಒಂದು ಪಾಪ್ಯುಲಾರಿಟಿ ಬೇರೆ ಯಾವ್ದಕ್ಕೂ ಇಲ್ಲ. ಶಕ್ತಿ ಅಂದ್ರೆ ಏನು? ಭಗವಂತನ ಮೂಲ ಸ್ವರೂಪ. ಎನರ್ಜಿ ಇಸ್ ನಥಿಂಗ್ ಬಟ್ ಗಾಡ್, ದೇವರದು. ಅದಕ್ಕೆ ಸ್ತುತಿಸ್ಬೇಕಾದ್ರೆ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತೀವಿ. ಅಂದ್ರೆ ನಾರಾಯಣನ ಸ್ವರೂಪ ಶಕ್ತಿ. ಶಕ್ತಿ ಅನ್ನೋದು ಸ್ತ್ರೀ ಪುರುಷ ಅಲ್ಲ, ಮೇಲ್ ಆರ್ ಫೀಮೇಲ್ ಅಂತ ನಾವ್ ಡಿಸೈಡ್ ಮಾಡಕ್ ಆಗಲ್ಲ. ಆದ್ರೂ ಕೂಡ ಕೆಲವೊಬ್ರು ಹೇಳ್ತಾರೆ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಗೀತಾ ವಾಕ್ಯ. ತಂದೆ ತಾಯಿ ಇಬ್ರು ಕೂಡ ಶಕ್ತಿನೇ ಅಂತ.
ಹಿಂದೂಗಳು ಅಂದ್ರೆ ನಮ್ಮ ಭಾರತೀಯರು ಏನ್ ಮಾಡ್ತೀವಿ, ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನ ಸ್ವಚ್ಛ ಮಾಡಿ ಸಗಣಿ ನೀರು ಹಾಕಿ ರಂಗವಲ್ಲಿ ಹಾಕ್ತಿವಿ. ಅಂದ್ರೆ ಚಕ್ರವನ್ನ ರಚನೆ ಮಾಡ್ತೀವಿ. ನಮಗ್ ಗೊತ್ತಿಲ್ದೇನೆ ನಾವು ಸಾವಿರಾರು ವರ್ಷಗಳಿಂದ ಚಕ್ರ ರಚನೆ ಮಾಡ್ತಾ ಇದೀವಿ ಆಲ್ರೆಡಿ. ಮನೆ ಮುಂದೆ ನೀವೇನ್ ರಂಗೋಲಿ ಹಾಕ್ತಾ ಇದ್ದೀರಾ, ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಚಕ್ರ. ಬಟ್ ಅಲ್ಲಿ ನಾವು ಇದು ನಾನು ಶ್ರೀಚಕ್ರ ರೂಪದಲ್ಲಿ ರಂಗೋಲಿ ಹಾಕ್ತಿದೀನಿ ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಕ್ಕಿಲ್ಲ. ತ್ರಿಕೋಣ ಆಗ್ತಾ ಇದ್ದೀರೋ ಚತುಷ್ಕೋಣ ಆಗ್ತಾ ಇದ್ದೀರೋ ಅದ್ ನಿಮ್ಗೆ ಗೊತ್ತಿಲ್ಲ. ಈ ರೀತಿಯಾಗಿ ನಾವು ಶ್ರೀಚಕ್ರ ಆರಾಧನೆಯನ್ನ ಮಾಡ್ಕೊಂತ ಬರ್ತೀವಿ. ಒಂದೇ ಒಂದು ದೇವತೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಶ್ರೀಚಕ್ರ. ಮಹಾ ತ್ರಿಪುರ ಸುಂದರಿ ಯಂತ್ರ ಅಲ್ಲ ಅದು, ನವಯೋನಿ ಚಕ್ರಾತ್ಮಕ. ಅದು ಅನೇಕ ರೀತಿಯಾದಂತ ಶಕ್ತಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಶ್ರೀಚಕ್ರದ ಆಕೃತಿಯಿಂದ ನಾನು ಶುರು ಮಾಡ್ತೀನಿ. ಈ ಶ್ರೀಚಕ್ರ ಅಂತಕ್ಕಂಥದ್ದು ಪ್ರಾಚೀನರ ಒಂದು ಅದ್ಭುತ ಕಲ್ಪನೆ, ಒಂದು ಸೃಷ್ಟಿ. ಅದು ಮಧ್ಯದಲ್ಲಿ ಒಂದು ಬಿಂದು ಇದೆ ಅಂತ ಅನ್ಕೋಣ. ಫಸ್ಟ್ ಮಧ್ಯದಿಂದ ಶುರು ಮಾಡೋಣ. ಓಕೆ, ಒಂದು ಪ್ಲೇಟ್ ಇದೆ ಅಂತ ಅನ್ಕೊಳ್ಳಿ. ಒಂದು ಚಕ್ರಾಕಾರದ ಸ್ಕ್ವೇರ್ ಶೇಪ್ ಅಲ್ಲಿ ಒಂದು ಪ್ಲೇಟ್ ಇದೆ. ಅದ್ರ ಮಧ್ಯೆ ಒಂದು ಡ್ರಾಪ್ ಇದೆ, ಒಂದು ಬಿಂದು ಇದೆ. ಅದ್ರ ಸುತ್ತ ತ್ರಿಕೋಣಗಳ ಸಮಸೃಷ್ಟಿ ಇದೆ. ಆ ಬಿಂದುಲಿ ಇಡೀ ವಿಶ್ವದ ಕೇಂದ್ರ ಬಿಂದು ಆಗಿ ಅವರು ಕಲ್ಪನೆ ಮಾಡ್ತಾರೆ. ಅಂದ್ರೆ ಇಡೀ ಭೂಮಿಗೆ ಯಾವ್ದಾದ್ರು ಒಂದು ಪಾಯಿಂಟ್ ಅಂತ ಬೇಕು, ಅದೇ ತರ ಇಡೀ ವಿಶ್ವಕ್ಕೆ ಪಾಯಿಂಟ್ ಆ ಬಿಂದು. ಅದು ರಹಸ್ಯ. 9 ಚಕ್ರಗಳಿಂದ ಕೂಡಿದೆ ಶ್ರೀಚಕ್ರ. ಆಕ್ಚುಲಿ ಇಟ್ ಇಸ್ ನಾಟ್ ಸಿಂಗಲ್ ಚಕ್ರ. ಆ ಚಕ್ರದಲ್ಲಿ 9 ಚಕ್ರ ಅಡಕವಾಗಿದೆ. ಒಂದೇ ಒಂದು ಚಕ್ರದಲ್ಲಿ 9 ಚಕ್ರ. ಭೂಪುರ ಕೇಳಿದ್ದೀವಿ ಅಷ್ಟೇ, ಅದ್ ಬಿಟ್ಟು ಬೇರೆ ನಮ್ಗೆ ಯಾವ್ದು ಗೊತ್ತೇ ಇಲ್ಲ ಜಾಸ್ತಿ. ನಾವು ನೋಡೋದಾದ್ರೆ ಹೊರ ಪ್ರಾಕಾರದಿಂದ ಪ್ರಾರಂಭ ಮಾಡೋಣ. ಅಂದ್ರೆ ಔಟರ್ ಲೇಯರ್ ಇಂದ. ಹೊರಭಾಗದ ಚತುರಸ್ರ 3 ಗೆರೆಗಳಿಂದ ಕೂಡಿರುತ್ತೆ. ಓಕೆ, ಅಂದ್ರೆ ಆ ಕಡೆ ಗೆರೆ ನೋಡ್ಬೋದು ನೀವು, ಆ ಕಡೆ ಈ ಕಡೆ ಗೆರೆ ನೋಡ್ಬೋದು ನೀವು. ಅದು ಚತುರಸ್ರ ಅಂತ ಕರಿತೀವಿ. 3 ಗೆರೆ ಇರುತ್ತೆ ಅದಕ್ಕೆ. ಪ್ರತಿಯೊಂದು ಗೆರೆ ಒಂದಾದ್ಮೇಲೆ ಒಂದಿರುತ್ತೆ. ಫಸ್ಟ್ ಒಂದ್ ಗೆರೆ ಬರೆದು ಆಮೇಲೆ ಮತ್ತೊಂದ್ ಗೆರೆ ಬರೆದು ಆಮೇಲೆ ಮತ್ತೊಂದ್ ಗೆರೆ ಬರೀತೀವಿ. ಪ್ರತಿ ಭಾಗದ ಮಧ್ಯದಲ್ಲಿ 4 ಹೆಬ್ಬಾಗುಲುಗಳಿರುತ್ತೆ. ಅಂದ್ರೆ ಬಾಗ್ಲಿರ್ಬೇಕಲ್ವಾ. 4 ಕಡೆ ಎಂಟ್ರಿ ಇರುತ್ತೆ ಶ್ರೀಚಕ್ರಕ್ಕೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಈ ಭೂಮಿಯಿಂದ ಪಸರಿಸಿರೋದಕ್ಕೆ ಅದಕ್ಕೆ ಭೂಪುರ ಅಂತ ಕರಿತೀವಿ. ಅಂದ್ರೆ ಈಗ ಒಂದು ಲೇಯರ್ ಕವರ್ ಆಗಿದೆ, ಆ ಕವರ್ ಆಗಿರೋದಕ್ಕೆ ಭೂಪುರ ಅಂತ ಕರಿತೀವಿ. ಭೂಮಿ ಜೊತೆ ಸಂಬಂಧ ಇರುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ. ಭೂಮಿಗೆ ಗುರುತ್ವಾಕರ್ಷಣ ಬಲ ಇರುತ್ತೆ. ಈ ಭಾಗವನ್ನ ಬಿಟ್ಟು, ಈ ಚತುರಾಕಾರವನ್ನ ಬಿಟ್ಟು ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ಮಧ್ಯದಲ್ಲಿ ಒಂದ್ ಬಿಂದು ಅಂತ ಹೇಳ್ದೆ. ಅದಕ್ಕೆ 4 ವೃತ್ತಗಳ 3 ಗುಂಡು ಕಾವಲಿ ಇರುತ್ತೆ. 4 ವೃತ್ತ ಅಂದ್ರೆ 4 ಸರ್ಕಲ್ ಅಂತ ಕರಿಬಹುದು. 4 ವೃತ್ತ. ಫಸ್ಟ್ ಒಂದು ರೌಂಡ್ ಆಗಿ ಬರೀರಿ, ಆಮೇಲೆ 2ನೇದ್ ರೌಂಡ್ ಆಗಿ ಬರಿತೀವಿ, 3ನೇದ್ ರೌಂಡ್ ಆಗಿ ಬರಿತೀವಿ, 4ನೇದ್ ರೌಂಡ್ ಆಗಿ ಬರಿತೀವಿ. ಶ್ರೀಚಕ್ರ ಮಂತ್ರ ಗೊತ್ತಾ ನಿಮ್ಗೆಲ್ರಿಗೂ? ಗೊತ್ತು ಸರ್. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ಮಷ್ಟ ನಾಗದಲ ಸಂಯುತ ಷೋಡಶಾರಂ ವೃತ್ತತ್ರಯಂ ಚ ಧರಣಿ ಸದನತ್ರಯಂ ಚ ಶ್ರೀಚಕ್ರಮೇತ ದುದಿತಂ ಪರದೇವತಾಯಾಹ. ಅದ್ ಗೊತ್ತು ನಮ್ಗೆ. ಶಿವಶಕ್ತಿಗಳ ಕೋಣ, ನವಯೋನಿ ಚಕ್ರ ರೂಪ, ಎಲ್ಲ ಗೊತ್ತು ನಮ್ಗೆ. ಶ್ರೀಚಕ್ರದಲ್ಲಿ 4 ಶಿವಚಕ್ರ ಇರುತ್ತೆ, 5 ಶಕ್ತಿ ಚಕ್ರ ಇರುತ್ತೆ. 4 + 5 9 ಆಯ್ತು. ಬಲಭಾಗದಲ್ಲಿ ಶಿವ, ಎಡಭಾಗದಲ್ಲಿ ಶಕ್ತಿ, ಅರ್ಧನಾರೀಶ್ವರ ರೂಪದಲ್ಲಿ ಅಲ್ಲಿ ಇರ್ತಾರೆ. ಇಬ್ರು ಒಂದೇ ರೂಪ ಅಂತ ಕೂಡ ಹೇಳ್ತಾರೆ. ಅರ್ಥ ಆಗತ್ತಾ? ಪ್ರಾಕ್ಟಿಕಲ್ ಹೇಳಿದ್ರೆ ತುಂಬಾ ಅರ್ಥ ಆಗ್ತಿತ್ತು ಚೆನ್ನಾಗಿ, ಬೋರ್ಡ್ ಮೇಲೆ ನಾನು ಬರ್ದು ತೋರ್ಸಿದ್ರೆ. ಬಟ್ ಇಲ್ಲ, ಆಗಲ್ಲ. ಆದ್ರೂ ಇರ್ಲಿ. ಈ ಚಕ್ರದ 2 ರೇಖೆಗಳು ಸಂಧಿಸ್ತಕ್ಕಂತ ಸ್ಥಳ, 3 ರೇಖೆಗಳು ಸೇರೋ ಸ್ಥಳ ಮರ್ಮ ಅಂತ ಕರಿತೀವಿ. ಸುಮ್ನೆ ಕೇಳಿಸ್ಕೊಳ್ಳಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳ್ಬಿಡ್ತೀನಿ. ಫಸ್ಟ್ 24 ಮರ್ಮ ಇದೆ ಅಂತ ಹೇಳ್ತಾರೆ. ರುದ್ರಯಾಮದಲ್ಲಿ ಶ್ರೀಚಕ್ರದ ವರ್ಣನೆ ಬೇರೆ ತರ ಮಾಡ್ತಾರೆ. ಒಂದೊಂದ್ರಲ್ಲಿ ಒಂದೊಂದ್ ತರ ವರ್ಣನೆ. ಯಾವುದು ರುದ್ರಯಾಮ ಅಂತಕ್ಕಂಥದ್ದು ಬೇರೆ. ಸುಧಾ ಸಿಂಧು ಅಂದ್ರೆ ಕ್ಷೀರ ಸಮುದ್ರ, ನೆಕ್ಟರ್ ಓಷನ್ ಅಂತ ಕರಿತೀವಿ. ರತ್ನದ್ವೀಪ, ಆ ದ್ವೀಪದ ಕಮಲ ತೋಪು, ಕದಂಬ ಮರ, ಅಲ್ಲಿ ಶ್ರೀಪುರ ಇದೆ. ಅಲ್ಲಿ ರತ್ನ ಖಚಿತವಾದ ಚಿಂತಾಮಣಿ ಗೃಹ ದೇವಿಗೋಸ್ಕರ ನಿರ್ಮಾಣ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ಆ ಗೃಹದಲ್ಲಿ ಬ್ರಹ್ಮ, ವಿಷ್ಣು, ರುದ್ರ,
ಶೀಶಾನರು ಕೂಡ ದೇವಿಯರ ಮಂಚದ ಕಾಲುಗಳಾಗಿದ್ದಾರೆ. ಸದಾಶಿವ ಏನ್ ಮಾಡಿದ್ದಾನೆ, ಮಂಚಕ್ಕೆ ಹಾಸಿರ್ತಕ್ಕಂಥ ಮಣೆಯಾಗಿದ್ದಾನೆ. ಶ್ರೀಮಾತೆ ತನ್ನ ಪತಿಯ ತೊಡೆಯ ಮೇಲೆ ನಿತ್ಯ ಯೌವನವತಿಯಾಗಿ ಕೂತ್ಕೊಂಡಿದ್ದಾಳೆ. ಮಹಾಶನನ ಅಥವಾ ಮಹೇಶನನ್ನ ತಲೆದಿಂಬು ಮಾಡಿಕೊಂಡಿದ್ದಾಳೆ. ಮಹೇಂದ್ರನನ್ನ ಪೀಕದಾನಿಯಾಗಿ ಮಾಡ್ಕೊಂಡಿದ್ದಾಳೆ ಅನ್ನೋದೆಲ್ಲ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ ನಾವು ಕೂಡ. ಶ್ರೀಚಕ್ರ ಕೆಂಪು, ಹಳದಿ, ಕಪ್ಪು ಬಣ್ಣ ಪ್ರತಿನಿಧಿಸುತ್ತೆ. ಸತ್ವ, ರಜಸ್ಸು, ತಮಸ್ಸು. ಇದರ ಅಷ್ಟದಳ 8 ದಳ, ಶ್ರೀಪತಿಯಾದ ನಾರಾಯಣ ಷೋಡಶ ದಳವನ್ನ, ಭೂಪತಿಯಾದ ವರಾಹ ರೂಪವನ್ನ, ದುರ್ಗಾಪತಿಯಾದ ನರಸಿಂಹನನ್ನ ನೆನಪು ಮಾಡುತ್ತೆ. ಶ್ರೀಚಕ್ರ ಅಥವಾ ಚಕ್ರರಾಜ ಅಂದ್ರೆ ಯಾವ್ದಾದ್ರೂ ಒಂದು ರಾಜ ಇದ್ರೆ ಅದು ಶ್ರೀಚಕ್ರ. ಮತ್ತೆ ಹೇಳ್ತಾ ಇದೀನಿ, ಸುಮ್ನೆ ಕೇಳಿಸ್ಕೊಳ್ಳಿ, ಅರ್ಥ ಆಗತ್ ಬೇಡ, ಈಗ ಅರ್ಥ ಆಗತ್ತೆ, ನೆಕ್ಸ್ಟ್ ಅರ್ಥ ಆಗುತ್ತೆ. ನಾನು ಆಗ್ಲೇ ಹೇಳ್ದೆ 9 ಚಕ್ರ ಅಂತ, ನವಯೋನಿ ಚಕ್ರ ಅಂತ ಕರಿತೀವಿ. ಶ್ರೀ ಚತ್ವಾರಿಂ ಶತಕೋಣ ಅಂತ ಹೇಳ್ತಾರೆ. 9 ವೃತ್ತ ಅಂತ ಹೇಳಿದ್ನಲ್ಲ, ಆ 9 ವೃತ್ತಕ್ಕೂ ಅಧಿದೇವತೆಗಳಿದ್ದಾರೆ, ಚಕ್ರೇಶ್ವರಿಯರಿದ್ದಾರೆ. ಈಗ ಅರ್ಥ ಆಗುತ್ತೆ. 9 ಅಧಿದೇವತೆಗಳ ಹೆಸರನ್ನ ಹೇಳ್ತೀನಿ ನಾನು. ತ್ರಿಪುರ, ತ್ರಿಪುರೇಶ್ವರಿ, ತ್ರಿಪುರ ಸುಂದರಿ, ತ್ರಿಪುರವಾಸಿನಿ, ತ್ರಿಪುರ ಶ್ರೀ, ತ್ರಿಪುರ ಮಾಲಿನಿ, ತ್ರಿಪುರ ಸಿದ್ಧಿ, ತ್ರಿಪುರಾಂಬಿಕಾ, ಕಡೆಯವಳು ಮಾತಾ ತ್ರಿಪುರ ಸುಂದರಿ ದೇವತೆಗಳು. ಈಗ ಯೋಗಿನಿಯರ ಹೆಸರನ್ನ ತಿಳ್ಕೊಳ್ಳಿ, 9 ಯೋಗಿನಿಯರ ಹೆಸರನ್ನ. ಸರ್, ಈಗ 9 ದೇವತೆಗಳ ಹೆಸರು ಹೇಳಿದ್ರಿ, ಸರಿ, ಯೋಗಿನಿಯರು ಯಾಕೆ ಬೇಕಿತ್ತು ಅಲ್ಲಿ? ಅವ್ರ ಕೆಲ್ಸ ಏನು ಅಂತ ಕೇಳಿದ್ರೆ, ಈ ಯೋಗಿನಿಯರ ಕೆಲ್ಸ ಏನು ಅಂದ್ರೆ ಗುಂಪಿನ ಕಾರ್ಯ ಹೊರಪರದಿಯಲ್ಲಿ ಅಂದ್ರೆ ಹೊರಗಡೆ ಲೇಯರಲ್ಲಿ ಸ್ಪಷ್ಟವಾಗಿ ಕಾವಲನ್ನ ಕಾಯ್ಬೇಕು. ಇವ್ರನ್ನ ದಾಟದೆ ಮುಂದೆ ಹೋಗಕ್ಕಾಗಲ್ಲ. ಇವ್ರನ್ನ ನಾವು ವಶ ಮಾಡ್ಕೊಳ್ದೆ ಮುಂದೆ ಇರ್ತಕ್ಕಂಥ ದೇವತೆಗಳ ಹೆಸರು ಹೇಳಿದ್ನಲ್ಲ, ಅವ್ರನ್ನ ವಶ ಮಾಡ್ಕೊಳಕ್ ಆಗಲ್ಲ. ಹಾಗಾದ್ರೆ ಯಾರು ಈ 9 ಜನ ಯೋಗಿನಿಯರು ಅಂದ್ರೆ, ಈಗ ಕ್ರಮವಾಗಿ ತ್ರಿಪುರ, ತ್ರಿಪುರೇಶ್ವರಿ, ತ್ರಿಪುರ ಸುಂದರಿ ಅಂತ ಹೇಳಿದ್ನಲ್ಲ, ತ್ರಿಪುರಕ್ಕೆ ಪ್ರಕಟ ಅಥವಾ ವ್ಯಕ್ತ ಅಂತಕ್ಕಂಥ ಯೋಗಿನಿ, ಗುಪ್ತ ಅಥವಾ ಅವ್ಯಕ್ತ, ಗುಪ್ತಕರ, ಸಂಪ್ರದಾಯ, ಕುಲೋತ್ತೀರ್ಣ, ನಿಗರ್ಭ, ರಹಸ್ಯ, ಅತಿರಹಸ್ಯ, ಪರಾಹಸ್ಯ. ಅವ್ರ ಹೆಸರಲ್ಲಿ ನೀವು ಅರ್ಥ ಮಾಡ್ಕೋಬಹುದು. ಅತಿ ರಹಸ್ಯ ಅಂದ್ರೆ ಆಕೆ ಅತಿ ರಹಸ್ಯವಾದಂತವಳು. ಇನ್ನು ಅವಳನ್ನ ವಶ ಮಾಡ್ಕೊಬೇಕು ಅಂದ್ರೆ, ಅವಳನ್ನ ವಶ ಮಾಡ್ಕೊಂಡ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಇಷ್ಟಕ್ಕೆ ನಿಲ್ಲಿಲ್ಲ. ಮುದ್ರಾ ದೇವತೆಯರು ಇರ್ತಾರೆ. ನೀವೆಲ್ಲ ನೋಡಿರ್ಬೋದು, ಮುದ್ರಾ ಪ್ರದರ್ಶನ ಯಾಕೆ ವೆರಿ ಇಂಪಾರ್ಟೆಂಟ್. ಕೈ ಇಟ್ಕೊಂತೀವಿ. ಭರತನಾಟ್ಯದಲ್ಲಿ ಮುದ್ರಕ್ಕೆ ಬೇರೆ ಸ್ಥಾನ ಇದೆ. ಹಾಗಾದ್ರೆ ಯಾಕೆ ಭರತನಾಟ್ಯದಲ್ಲಿ ಮುದ್ರೆಯನ್ನ ಯೂಸ್ ಮಾಡ್ತಾರೆ ಅಂದ್ರೆ, ಆ ಭರತನಾಟ್ಯ ಕಲೆಯಲ್ಲಿ ಆ ಮುದ್ರೆಯನ್ನ ವಶ ಮಾಡ್ಕೊಂಡಾಗ ಆ ಕಲೆ ಭರತನಾಟ್ಯ ಕಲೆ ಏನಾಗುತ್ತೆ, ವಶ ಆಗತ್ತೆ. ಅದೇ ತರ ಮುದ್ರೆಯನ್ನ ಉಪಯೋಗಿಸಿ ನಾವು ಚಕ್ರ ಆರಾಧನೆ ಮಾಡೋದ್ರಿಂದ ಈ ದೇವತೆಗಳು ವಶ ಆಗ್ತಾರೆ. ಹಾಗಾದ್ರೆ 9 ಚಕ್ರಗಳ ಮುದ್ರೆ ಯಾವುದು? ಮಧ್ಯ ಈಗ ನಮ್ದು ಏನ್ ಗೊತ್ತಾ, ನಮ್ ಮೋಟೋ ಏನ್ ಗೊತ್ತಾ, ಗೋಲ್ ಏನ್ ಗೊತ್ತಾ, ನಮ್ ಗುರಿ ಏನ್ ಗೊತ್ತಾ? ಮಧ್ಯದಲ್ಲಿರೋ ಬಿಂದು, ಅಮ್ಮನವರ ಮಹಾಶಕ್ತಿ, ಇಡೀ ಪ್ರಪಂಚದ ಅಷ್ಟು ಶಕ್ತಿ ಅಡಗಿದ್ಯಲ್ಲ ಬಿಂದು, ಅದನ್ನ ನಾವು ಹೋಗಿ ಸಂದರ್ಶನ ಮಾಡಿ ಬರ್ಬೇಕು. ಅಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡಿ ಬರ್ಬೇಕು. ಅಲ್ಲಿ ಹೋಗಿ ದರ್ಶನ ಮಾಡಿ ಬರಕ್ಕೆ ಯಾರನ್ನೆಲ್ಲ ದಾಟ್ ಹೋಗ್ಬೇಕು ಮುಂದೆ, ನಾವ್ ಏನನ್ನ ಮಾಡ್ಬೇಕು ಅನ್ನೋದನ್ನ ಈಗ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್ ನ. ಈ ಮುದ್ರಾ ದೇವತೆ ಯಾರ್ಯಾರು ಅಂದ್ರೆ, ಮೊದಲನೇ ಮುದ್ರೆ ಬಂದು ಸರ್ವ ಸಂಕ್ಷೋಭಿಣಿ. ಸರ್, ಏನ್ ಸರ್ ಹಾಗಂದ್ರೆ ಸರ್ವ ಸಂಕ್ಷೋಭಿಣಿ ಅಂದ್ರೆ ಎಲ್ಲವನ್ನು ತಳ್ಳಣಗೊಳಿಸೋದು. ನೀವು ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿದ ತಕ್ಷಣ ನೀವೇ ಭಯ ಆಗ್ಬಿಡುತ್ತೆ. ಸೊ ಆತರ ತಲ್ಲಣಗೊಳಿಸ್ಬಿಡ್ತಾರೆ ನಿಮ್ಮನ್ನ. ಆ ಸರ್ವ ಸಂಕ್ಷೋಭಿಣಿ ಮುದ್ರೆ ಇರುತ್ತೆ ಫಸ್ಟ್. ಎರಡನೇದು ಸರ್ವ ವಿದ್ರಾವಿಣಿ. ಸರ್ವ ವಿದ್ರಾವಿಣಿ ಅಂದ್ರೆ ಬೆನ್ನಟ್ಟೋದು. ಒಂದ್ಸಲ ಏನಾದ್ರೂ ಆದ್ರೂ ಬಿಡಲ್ಲ ನಿಮ್ಮನ್ನ. ಆ ಮುದ್ರೆ, ನಾನ್ ಮಾತಾಡ್ತಾ ಇರೋದು ಮುದ್ರೆ ಬಗ್ಗೆ. ಈಗ ಕೈಯಲ್ಲಿ ಬೆರಳುಗಳಿದ್ಯಾ, 5 ಫಿಂಗರ್ಸ್ ಇದ್ಯಾ? ಸೊ ಈ ಕಡೆ 5, ಈ ಕಡೆ 5. ಯೂಸಿಂಗ್ 10 ಫಿಂಗರ್ಸ್ ಇಂದ ನಾವು ಯಾವ ರೀತಿಯನ್ನ ಮುದ್ರೆ ಪ್ರದರ್ಶನೆ ಮಾಡಬೇಕು ಅಂತ. ಮೂರನೇದು ಸರ್ವಾಕರ್ಷಣಿ, ವೆರಿ ಅಟ್ರಾಕ್ಟಿವ್. 4ನೇದು ಸರ್ವಾವಶಂಕರಿ. 5ನೇದು ಸರ್ವೋನ್ಮಾದಿನಿ.
ಸರ್ವೋನ್ಮಾದಿನಿ ಅಂದ್ರೆ ಅಮಲೇರ್ಸೋದು, ಮತ್ತು ಬರ್ಸೋದು, ತಲೆ ಗರ್ರ ಅಂತ ಇರುತ್ತೆ. ಆರನೇದು ಸರ್ವ ಮಹಾಂಕುಶ, ಚುಚ್ಚದು. ಅಂಕುಶ ಅಂದ್ರೆ ಗೊತ್ತಲ್ಲ, ಆನೆಗೆ ನಾವ್ ಯೂಸ್ ಮಾಡ್ತೀವಿ, ಅದೇ ತರ ಇದು ಅಂಕುಶ ತರ ಚುಚ್ಚುತ್ತೆ. ಏಳನೇದು ಖೇಚರಿ. ನೇಮ್ ಎಷ್ಟು ಚೆನ್ನಾಗಿದೆ ನೋಡಿ, ಖೇಚರಿ. ಖೇಚರಿ ಅಂದ್ರೆ ಅಂತರಂಗ, ನಿಮ್ ಮನಸ್ಸನ್ನೇ ಡಿಸ್ಟ್ರಾಕ್ಟ್ ಮಾಡ್ಬಿಡುತ್ತೆ. ಕೂತಿರ್ತೀರ ಪೂಜೆಗೆ, ಸಾಧನೆ ಮಾಡಕ್ ಕೂತಿರ್ತೀರ, ಬಟ್ ನಿಮ್ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡುತ್ತೆ. ಆದ್ರೂ ಕೂಡ ನೀವು ಕಂಟ್ರೋಲ್ ಆಗಿ ಕೂತ್ಕೋಬೇಕು, ಅದೇ ಖೇಚರಿ ಮುದ್ರೆ. ಎಂಟನೇದು ಸರ್ವ ಬೀಜ. ಲಾಸ್ಟ್ನೇದು ಯೋನಿ, ಮೂಲಸ್ಥಾನ. ಮೊದಲು ದೇವತೆಗಳಾಯ್ತು, 9 ದೇವತೆಗಳು. ಶ್ರೀಚಕ್ರ ಇದೆ, ಅದಕ್ಕೆ 9 ವೃತ್ತಗಳಿರುತ್ತೆ. ಆ 9 ವೃತ್ತಗಳ ದೇವತೆಯರು ನೋಡಿದ್ವಿ. ಅವ್ರಿಗಿನ್ನ ಮುಂಚೆ ಯೋಗಿನಿಯರು ಇರ್ತಾರೆ. ಅವ್ರನ್ನ ವಶಪಡಿಸ್ಕೋಬೇಕು ಅಂದ್ರೆ ಮುದ್ರಾ ದೇವತೆಯರು ಅಥವಾ ಮುದ್ರೆಯನ್ನ ಪ್ರದರ್ಶನ ಮಾಡ್ಬೇಕಾಗತ್ತೆ. ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಯೋನಿ ಮುದ್ರೆ, ಬಿಂದು ಸ್ಥಾನ ಮುದ್ರೆ ಆಗಿದೆ. ಹಾಗಾಗಿ 9 ಮುದ್ರೆಯಲ್ಲಿ ಅತ್ಯಂತ ಪವಿತ್ರವಾದದ್ದು ಅಂಡ್ ತುಂಬಾ ಶಕ್ತಿಯಾಗಿರ್ತಕ್ಕಂಥದ್ದು ಯೋನಿ ಮುದ್ರೆ ಅಥವಾ ಮೂಲಸ್ಥಾನ ಮುದ್ರೆ. ಅರ್ಥ ಆಗತ್ತಾ? ಒಂದೊಂದಕ್ಕೂ ಒಂದೊಂದಿರುತ್ತೆ, ಒಂದೊಂದು 9ಕ್ಕೂ ಡಿಫ್ರೆಂಟ್ ಟೈಪ್ ಆಗಿ ಬರುತ್ತೆ. ಈಗ ಮೇರು ಪರ್ವತ ಪುರಾಣ ಸಾಹಿತ್ಯದಲ್ಲಿ ಎಲ್ಲಿದೆ ಅಂತ ಯಾರಾದ್ರೂ ಕೇಳಿದ್ರೆ ಕೈಲಾಸ ಪರ್ವತದ ಆಚೆ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಎಕ್ಸಾಕ್ಟ್ಲಿ ಹೆಂಗ್ ಗೊತ್ತಾಗುತ್ತೆ ಸರ್? ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಕೈಲಾಸ ಪರ್ವತದ ಆಚೆ ಅಂತ ಪುರಾಣ ಸಾಹಿತ್ಯದಲ್ಲಿ ಹೇಳ್ತಾರೆ. ಅದನ್ನ ಹೇಮಾದ್ರಿ ಅಂತ ಕೂಡ ವರ್ಣಿಸ್ತಾರೆ. ಒಟ್ಟು 4 ಮೌಂಟೇನ್ ಇದೆ ಅಂತ ಅನ್ಕೋಣ, 4 ಬೆಟ್ಟ, ಗುಡ್ಡ ಅಥವಾ ಶಿಖರ. ಅದೇ ತರ ಶ್ರೀಚಕ್ರದಲ್ಲಿ 4 ಶಿಖರ ಇರುತ್ತೆ. ಸರ್ 3 ಅಲ್ವಾ ಸರ್? ತ್ರಿಕೋಣ ಅಂತ ಕರಿತೀವಿ, 3 ಬಾಹು 3 ಅಲ್ವಾ? ಆದ್ರೆ 4ನೇದು ಶ್ರೀಚಕ್ರದ ತ್ರಿಕೋಣದ ಮಧ್ಯಭಾಗವನ್ನ ಸೇರಿಸಿ 4 ಅಂತ ಕರಿತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಮೂರು ಶಿಖರಕ್ಕೆ ಒಂದು ಶಿಖರ ಬ್ರಹ್ಮ, ಇನ್ನೊಂದು ಶಿಖರ ವಿಷ್ಣು ಹಾಗೂ ಮಹೇಶ್ವರ. ಆ ಮಧ್ಯದಲ್ಲಿ ಇರುತ್ತಲ್ಲ ಅದೇ ಶ್ರೀಪುರ, ಅಲ್ಲೇ ದೇವಿ ಮಾತೆ ಇರ್ತಕ್ಕಂಥದ್ದು. ಅದೇ ಲಲಿತಾ ಸಹಸ್ರನಾಮದಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದು. ಅದೇ ಮೇರು ಪ್ರಸ್ತಾರ ಅಥವಾ ಮೇರು ನಿಲಯ ಅಂತ ಕರಿತೀವಿ. ಅದೇ ಚಿಂತಾಮಣಿ, ಅಲ್ಲಿರ್ತದೆ ಚಿಂತಾಮಣಿ ಗೃಹ. ಯಂತ್ರಮಯಿ ದೇವತಾ ಅನ್ನೋ ಈ ಶ್ರೀಚಕ್ರವನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದ್ರ ಮೇಲೆ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಒಂದಕ್ಕಿಂತ ಒಂದು ಎತ್ತರವಾಗಿರೋ ತರ ಜೋಡಿಸ್ ಮಾಡಿರ್ತಾರೆ. ಭೂಪುರಕ್ಕಿಂತ ಎತ್ತರವಾಗಿ ಭೂಪುರದ ಮೇಲೆ ಏನ್ ಮಾಡ್ತಾರೆ, ಷೋಡಶದಳ ಪದ್ಮ, ಅದ್ರ ಮೇಲೆ ಅಷ್ಟದಳ ಪದ್ಮ, ಹೀಗೆ ಒಂದ್ರ ಮೇಲೆ ಜೋಡಿಸಿ ಕೊನೆಯಲ್ಲಿ ಎತ್ತರವಾದ ಮಧ್ಯಭಾಗದಲ್ಲಿ ತ್ರಿಕೋಣ ಮತ್ತು ಬಿಂದುವನ್ನ ರಚನೆ ಮಾಡ್ಬೇಕು. ಈ ರಚನೆಯನ್ನ ಮೇರುವಿನ ಆಕೃತಿ ಅಂತ ಕರಿತೀವಿ. ಇಲ್ಲೆಲ್ಲಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಸಹಿಸ್ಕೋಬಹುದು, ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಮೇಲ್ಭಾಗದಲ್ಲಿ ಇದೆಯಲ್ಲ ಟಿಪ್ಪಲ್ಲಿ, ಆ ಬಿಂದು ಅತಿ ಮುಖ್ಯವಾದ ಭಾಗ. ಯಾಕಂದ್ರೆ ಅದರ ಅಧಿದೇವತೆ ಶ್ರೀದೇವಿ, ಚಕ್ರೇಶ್ವರಿ, ಅಥವಾ ತುಂಬಾ ಸಿಂಪಲ್ ಆಗಿ ನಾವು ಲಲಿತಾ ಅಂತ ಕರಿತೀವಿ. ಶ್ರೀಚಕ್ರ 9 ಆವರಣ ಇದೆ, ಹೆಸರು ಗೊತ್ತಾಯ್ತು, ಅರ್ಥ ಸಂಕೇತ ಎಲ್ಲನೂ ಇದೆ. ಹಾಗಾದ್ರೆ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಶ್ರೀಚಕ್ರ ಅಂಡ್ ಹ್ಯೂಮನ್ ಅಥವಾ ಹ್ಯೂಮನ್ ಬಾಡಿ? ಮಾನವನ ದೇಹಕ್ಕೂ ಶ್ರೀಚಕ್ರಕ್ಕೂ ಇರ್ತಕ್ಕಂಥ ಸಂಬಂಧ ಏನು? 3 ಭಾಗವಾಗಿ ಅದನ್ನ ಗುಂಪು ಮಾಡ್ತವೆ. ಓಕೆ, ದೇರ್ ಆರ್ 3 ಟೈಪ್ಸ್. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದ್ರಲ್ಲಿ ಶ್ರೀಚಕ್ರವನ್ನ ನಾನು 3 ಭಾಗವಾಗಿ ನಾನು ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಅಲ್ಲಿ ನಾನು ಮಧ್ಯದ ಬಿಂದು ಅಂತ ಹೇಳಿದ್ನಲ್ಲ, ಓಕೆ, ಸೆಂಟ್ರಲ್ ಇರ್ತಕ್ಕಂಥ ಒಂದು ಪಾಯಿಂಟ್, ಪ್ರಧಾನ ತ್ರಿಕೋಣ, ಅಷ್ಟಕೋಣ, ಇದೆಲ್ಲ ಕೂಡ ಇದೆ. ಇದನ್ನ ನಾವು ಸಂಹಾರ ಭಾಗ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಹಾರ ಭಾಗ ಅಂತ ಕರಿತೀವಿ. ಎರಡನೇ ಗುಂಪಲ್ಲಿ 10 ತ್ರಿಕೋಣ, ಹೊರಗಡೆ ಇರೋ 10 ತ್ರಿಕೋಣ, 14 ತ್ರಿಕೋಣ ಅಂದ್ರೆ ಅಂತರ್ದಶ, ಬಹಿರ್ದಶ, ಚತುರ್ದಶ, ಇದೆಲ್ಲ ಬರುತ್ತೆ. ಇದನ್ನ ಸ್ಥಿತಿ ಭಾಗ ಅಂತ ಕರಿತೀವಿ. ಮೂರನೇ ಭಾಗದಲ್ಲಿ 8 ದಳಗಳ ಪದ್ಮ, 16 ದಳಗಳ ಪದ್ಮ, 3 ವಲಯ ಚಕ್ರ, ಇದನ್ನ ಸೃಷ್ಟಿ ಭಾಗ ಅಂತ ಕರಿತೀವಿ. ಅದನ್ನ ನಾವೇನಾದ್ರೂ ಈಗ ಮತ್ತೆ ಒಟ್ಟು ಟೋಟಲ್ ಮಾಡಿದ್ರೆ ತುಂಬಾ ಸಿಂಪಲ್, ಏನೋ ಸೃಷ್ಟಿ, ಸ್ಥಿತಿ, ಲಯ. ಶ್ರೀಚಕ್ರದಲ್ಲಿ ಏನಿದೆ? ಸೃಷ್ಟಿ ಭಾಗ ಇದೆ, ಸ್ಥಿತಿ ಭಾಗ ಇದೆ, ಲಯ ಭಾಗ ಇದೆ.
ಶ್ರೀವಿದ್ಯೆ, ಶ್ರೀವಿದ್ಯೆಯಲ್ಲಿ ಶ್ರೀವಿದ್ಯೆ, ಓಕೆ, ಅದೊಂದು ಕಲಿಕಾ ಸಬ್ಜೆಕ್ಟ್ ಅಂತ ಅನ್ಕೋಣ. ಅದ್ರಲ್ಲಿ ವಾಕ್ಕೂಟ, ಕಾಮಕೂಟ, ಶಕ್ತಿಕೂಟ ಅಂತ ಕೇಳಿರ್ತೀರ ನೀವೆಲ್ಲ. ಈ ವಾಕ್ಕೂಟ ಅಂದ್ರೆ ಏನಂತ ಗೊತ್ತಾ ನಿಮಗೆ? ನಾವು ಏನೇನಲ್ಲಿ ಆಸೆ ಪಡ್ತಾ ಇದೀವಲ್ವಾ, ಮನೋಭಿಲಾಷೆ, ಅದನ್ನ ಪಡೆಯಕ್ಕೆ ಉಪಯೋಗ ಮಾಡ್ಕೋಬಹುದು. ಕಾಮಕೂಟ ಅಂದ್ರೆ ವಶೀಕರಣಕ್ಕೆ, ಸಂಮೋಹನಕ್ಕೆ, ಆಕರ್ಷಣೆಗೆ, ಅಥವಾ ನಾನು ಏನಾದ್ರೂ ವೆರಿ ಇಂಟೆಲಿಜೆಂಟ್ ಪರ್ಸನ್ ಆಗ್ಬೇಕು ಅಂದ್ರೆ ಅದಕ್ಕೆ ಯೂಸ್ ಮಾಡ್ಕೊಂತಾರೆ. ಈ ಮಂತ್ರಕೂಟ ಇದೆಯಲ್ಲ, ಶಕ್ತಿಕೂಟದಲ್ಲಿ, ಈ ಶಕ್ತಿಕೂಟದಲ್ಲಿ ಉಚ್ಚಾಟನೆಗೋಸ್ಕರ ಅಂದ್ರೆ ಮರಣ, ಜಾರಣ ಅಥವಾ ಮಂತ್ರ ವಾಮಾಚಾರ, ಅದಕ್ಕೋಸ್ಕರ ತಂತ್ರ ಪ್ರಸಾರವಾಗಿ ಯೂಸ್ ಮಾಡ್ಕೊಂತಾರೆ. ಶ್ರೀಚಕ್ರ ಆರಾಧನೆ ಮಾಡ್ತಿದ್ದೀನಿ ನಾನು ಅಂದ್ರೆ ನನ್ಗೇನೋ ಒಂದು ಏಮ್ ಇರುತ್ತೆ, ನನ್ ಗೋಲ್ ಇರುತ್ತೆ, ನನ್ ಗುರಿ ಇರುತ್ತೆ, ಅದನ್ನ ಪರ್ಟಿಕ್ಯುಲರ್ ಇಟ್ಕೊಂಡು ಪೂಜೆ ಮಾಡ್ತೀನಿ. ನನ್ಗೆ ಇವಾಗ ಬೇಕಾಗಿರೋದು ಏನ್ ಗೊತ್ತಾ? ನಾನು ಶ್ರೀವಿದ್ಯೆಯಲ್ಲಿ ಶಕ್ತಿಕೂಟವನ್ನ ಪೂಜೆ ಮಾಡ್ಬೇಕು, ಬಿಕಾಸ್ ನನ್ಗೆ ವಾಮಾಚಾರ ಮಾಡ್ಬೇಕು, ಅದಕ್ಕೆ ಶಕ್ತಿಕೂಟ ಪೂಜೆ ಮಾಡ್ತಾರೆ. ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದರ ಅಧಿದೇವತೆಗಳನ್ನ ಜಾಸ್ತಿ ಪೂಜೆ ಮಾಡ್ತಾರೆ, ಅದಕ್ಕೆ ಏನೇನೆಲ್ಲ ಮಾಡ್ಬೇಕು ಅದನ್ನ ಅವರು ಮಾಡ್ತಾರೆ. ಶ್ರೀಚಕ್ರವನ್ನ ಅದ್ರ ಸುತ್ತಲೂ ಕೂಡ ವರ್ಣಮಾಲೆಯ ಅಕ್ಷರ ಅಂದ್ರೆ ಆ ಇಂದ ಳ ತನಕ ಏನಿದೆ ವರ್ಣಮಾಲೆ ಅಕ್ಷರ ಅ ಇ, ಓಕೆ, ಆಲ್ಫಾಬೆಟ್ಸ್, ಈ ವರ್ಣಮಾಲೆ ಅಕ್ಷರಗಳೆಲ್ಲ ಕೂಡ ಬರೆದು ಭುಜರ ಮೇಲೆ ಧರಿಸಿದ್ರೆ ಯಾವುದೇ ಹಾವು ಕಚ್ಚಿದ್ರು ಏನೂ ಆಗಲ್ಲ ಅನ್ನೋದು ಒಂದು ನಂಬಿಕೆ. ಹಿಂದೆ ಹೇಳ್ತಾ ಇರೋ ನನ್ನ ಹತ್ರ ಏನೋ ಒಂದು ತಾಯ್ತಾ ಇದೆ, ಹಾವು ಬಂದ್ ಕಚ್ಚಲ್ಲ. ಯಾಕಂದ್ರೆ ಭುಜಪತ್ರೆ ಮೇಲೆ ಶ್ರೀಚಕ್ರವನ್ನ ರಚನೆ ಮಾಡಿ ಅದರ ಸುತ್ತಲೂ ವರ್ಣಮಾಲೆಯ ಅಷ್ಟು ಅಕ್ಷರಗಳನ್ನ ಬರೆದು ಕಟ್ಕೊಂತಿದ್ರು, ಹಾಗಾಗಿ ಹಾವು ಕಚ್ತಿರ್ಲಿಲ್ಲ ಅನ್ನೋದು ಇಲ್ಲೊಂದು ಪದ್ಧತಿ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಗೆ, ನಾನು ತಂತ್ರ ಭಾಗದವ್ರು ಯಾವ ತರ ಆರಾಧನೆ ಮಾಡ್ತಾರೆ ಅಂತ. ದೇವಿ ಷೋಡಶಿ ಅಂದ್ರೆ ತ್ರಿಪುರ, ಲಲಿತಾ, ತ್ರಿಪುರ ಸುಂದರಿ ಅಥವಾ ಕಾಮಾಕ್ಷಿ ಅಂತ ನಾವೇನ್ ಕರಿತೀವಿ. ಅಥರ್ವಣ ವೇದದಲ್ಲಿ ಬ್ರಹ್ಮ ವಿದ್ಯಾತ ಅಥರ್ವಣ ಶಕ್ತಿ ಅಂತ ಹೇಳ್ತಾರೆ. ಬ್ರಹ್ಮನಷ್ಟೇ ಶಕ್ತಿಶಾಲಿ, ಇವಳು ಕೂಡ ಉದ್ಭವವನ್ನ ಮಾಡುವಷ್ಟು ಶಕ್ತಿ ಹೊಂದಿದ್ದಾಳೆ ಅಂತ ಅರ್ಥ ಅಲ್ವಾ. ಶ್ರೀಚಕ್ರ ನವಶಕ್ತಿ ರೂಪ ಆಗಿರೋದು. ಇದರ ತಲೆ ಕೆಳಗಾಗಿರ್ತಕ್ಕಂಥ ತ್ರಿಕೋಣಗಳು ಸ್ತ್ರೀ ಜನನೇಂದ್ರಿಯ ಅಥವಾ ಯೋನಿಯನ್ನ ಸೂಚಿಸುತ್ತೆ, ಫಿಮೇಲ್ ಪಾರ್ಟ್ ಇಂಡಿಕೇಟ್ ಮಾಡುತ್ತೆ. ಈ ಫಿಮೇಲ್ ಪಾರ್ಟ್ಗೆ ಒಂದು ಮೇಲ್ ಪಾರ್ಟ್ ಬೇಕೇ ಬೇಕು, ಅದೇ ಶಿವಶಕ್ತಿ. ನಾ ಶಿವೇನ ವಿನಾ ದೇವ್ಯ ದೇವೀಚನ ವಿನಾ ಶಿವ. ಶಿವ ಇಲ್ದೆ ದೇವಿ ಇರಕ್ಕಾಗಲ್ಲ, ದೇವಿ ಇಲ್ದೆ ಶಿವ ಇರಕ್ಕಾಗಲ್ಲ. ಇದು ಸೃಷ್ಟಿ ಕಾರ್ಯವನ್ನ ಸಿಂಬಲೈಸ್ ಮಾಡ್ತಾ ಇದೆ. ಮೇಲ್ಮುಖವಾಗಿ ಕೆಳಮುಖವಾಗಿ ಅಂದ್ರೆ ನೀವ್ ನೋಡ್ಬೋದು ಕೆಲವೊಂದಷ್ಟು ಟ್ರಯಾಂಗಲ್ ಶೇಪ್ ತ್ರಿಭುಜ ಕೆಳಗಡೆ ಇದೆ, ಇನ್ನೊಂದು ತ್ರಿಭುಜನ ಮೇಲ್ಗಡೆ ಬರ್ದಿದ್ದಾರೆ. ಯಾಕೆ ಅಂದ್ರೆ ಅಧೋಮುಖ, ಕೆಳಮುಖ, ಮೇಲ್ಮುಖ ಅಂತ ಕರಿತೀವಿ. ಓಕೆ, ರಿವರ್ಸ್ ಆರ್ಡರ್, ಆ ಕಡೆ ಉಲ್ಟಾ ಪಲ್ಟಾ ಬರ್ದಿರೋದು ಅಂತ ಏನ್ ಕರಿತೀರಾ, ಆ ತ್ರಿಭುಜಗಳು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಪ್ರಕೃತಿ, ಜಲಶಕ್ತಿ, ಪ್ರಕೃತಿ ಮತ್ತು ವಾಯು ತತ್ವವನ್ನ ಸೂಚಿಸ್ತಾ ಇದೆ. ಸರಿ, ಚಕ್ರ ಅಂದ್ರೆ ಏನು ಕಾನ್ಸೆಪ್ಟ್? ಈಗ ವೀಲ್, ಗಾಡಿದು ಟೈರ್ ಇದೆ, ಸೈಕಲ್ ಟೈರ್ ಇದೆ, ಅದ್ ಯಾವ ತರ ಶೇಪ್ ಇರುತ್ತೆ? ಚಕ್ರ ಇರುತ್ತೆ. ಈ ಗಾಡಿ ಚಕ್ರ ಯಾಕೆ? ಇವಾಗ ಕುಂಬಾರ ಒಂದು ಮಣ್ಣಿನ ಮಡಕೆ ಮಾಡ್ಬೇಕು ಅಂದ್ರೆ ಆ ಕಾಲದಲ್ಲಿ ಚಕ್ರ ಯೂಸ್ ಮಾಡ್ತಾ ಇದ್ದ, ಮಡಕೆ ಮಾಡಕ್ಕೆ ಸಹಾಯ ಆಗಿದೆ. ರಾಜ ಹೋಗ್ಬೇಕು ಅಂದ್ರೆ ಅದಕ್ಕೊಂದ್ ಚಕ್ರ ಇರ್ಬೇಕು. ಅದೇ ತರ ಈ ಚಕ್ರ ವ್ಯೂಹ, ಋತುಚಕ್ರ, ನಕ್ಷತ್ರ ಚಕ್ರ, ಸಂಸಾರ ಚಕ್ರ, ಕಾಲಚಕ್ರ, ಧರ್ಮಚಕ್ರ, ಯೋಗಿನಿ ಚಕ್ರ, ಮಂತ್ರ ಚಕ್ರ, ಈ ಎಲ್ಲ ಚಕ್ರಗಳು ಕೂಡ ಚಕ್ರ ಕಾನ್ಸೆಪ್ಟ್ ಕ್ರಿಯೇಟ್ ಆಗಿದ್ದು ಈ ಶ್ರೀ ಚಕ್ರದಿಂದ. ಎಲ್ಲ ಇರೋದು ಕೂಡ ಇಲ್ಲೇ. ಅದನ್ನ ಮಂಡಲ ಅಂತ ಕೂಡ ಕರಿತೀವಿ. ಮಂಡಲ ಇಸ್ ನಥಿಂಗ್ ಬಟ್ ಅದೊಂದು ರೌಂಡ್ ಶೇಪ್ ಅಲ್ಲಿ ಬರೆಯೋ ಆರ್ಟ್. ಮನೆಗೆ ಯಾರಾದ್ರೂ ಪುರೋಹಿತರು ಬಂದ್ರೆ ಸುದರ್ಶನ ಮಂಡಲ ಹಾಕ್ತಾರೆ. ಸುದರ್ಶನ ಮಂಡಲ ಹೇಗಿರುತ್ತೆ? ಅದು ಕೂಡ ವೃತ್ತಾಕಾರವಾಗಿ ಇರುತ್ತೆ. ಭೂಮಂಡಲ, ಸೂರ್ಯಮಂಡಲ, ಚಂದ್ರಮಂಡಲ, ನರಮಂಡಲ, ನಾಭಿ ಮಂಡಲ, ತಾರಾಮಂಡಲ ಎಲ್ಲ ಕೂಡ ಮಂಡಲ. ಪ್ರಪಂಚದಲ್ಲಿ 9 ಗ್ರಹಗಳಿದೆ, 9 ರತ್ನಗಳಿದೆ. ಪುಷ್ಪರಾಗ, ನೀಲ, ವೈಡೂರ್ಯ, ಪ್ರವಾಳ, ಮುಕ್ತ, ಮರಕತ, ವಜ್ರ, ಗೋಮೇಧಕ, ಪದ್ಮರಾಗ. ಪಶ್ಚಿಮದಿಂದ ದಕ್ಷಿಣಕ್ಕೆ 9 ಕಡೆ ಹರಡಿರುತ್ತೆ ಇದು. ಓಕೆನಾ? ವೆಸ್ಟ್ ಇಂದ ಸೌತ್ ತನಕ 9 ಡಿಫ್ರೆಂಟ್ ಆಂಗಲ್ ಅಲ್ಲಿ 9 ಮಣಿಗಳ ಒಂದು ಪ್ರಭೆ ಇರುತ್ತೆ.
ಅದ್ ಯಾಕೆ ನವರತ್ನ ನವನಾರಿ ಅಂತ ಕರೆಯೋದು ಅಂದ್ರೆ ಈ 9 ರತ್ನಗಳು ಕೂಡ ಈ ಶ್ರೀಚಕ್ರದಲ್ಲಿ ಬರುತ್ತೆ. ಅದ್ರ ಜೊತೆ ಡೈರೆಕ್ಟ್ ಕನೆಕ್ಷನ್ ಆಗಿರುತ್ತೆ ಚಕ್ರೇಶ್ವರಿ ಜೊತೆಗೆ. ಆಗ್ಲೇ 9 ಜನ ಹೇಳಿದ್ನಲ್ಲ, ಒಬ್ಬೊಬ್ರಿಗೆ ಒಂದೊಂದು ರತ್ನ ಇದೆ, ಆ ಬಣ್ಣದಲ್ಲಿ ಅವ್ರು ಗೋಚರ ಆಗ್ತಾರಲ್ಲಿ. ಈಗ ಪುಷ್ಪರಾಗ ಕಾಲಚಕ್ರೇಶ್ವರಿದು, ನೀಲ ಮುದ್ರಾ ಚಕ್ರೇಶ್ವರಿದು, ವೈಡೂರ್ಯ ಮಾತೃಕಾ ಚಕ್ರೇಶ್ವರಿದು, ವಿದ್ರುಮ ರತ್ನ ಚಕ್ರೇಶ್ವರಿದು, ಮುಕ್ತ ದೇಶ ಚಕ್ರೇಶ್ವರಿ, ಮರಕತ ಗುರು ಚಕ್ರೇಶ್ವರಿ, ವಜ್ರ ತತ್ವ ಚಕ್ರೇಶ್ವರಿ, ಗೋಮೇದಕ ಗ್ರಹ ಚಕ್ರೇಶ್ವರಿ, ಪದ್ಮರಾಗ ಮೂರ್ತಿ ಚಕ್ರೇಶ್ವರಿ. ಸರ್ ವಜ್ರ ಆಗ್ಬರುತ್ತಾ ನನಗೆ? ಸರ್ ನನಗ್ ಬೆಳ್ಳಿ ಆಗ್ಬರುತ್ತಾ? ನಂಗೆ ಚಿನ್ನ ಆಗ್ಬರುತ್ತಾ? ಅವಾಗ ಏನ್ ಮಾಡ್ತಾರೆ, ನವಗ್ರಹಗಳನ್ನ ನೋಡ್ಬಿಟ್ಟು ಚೆಕ್ ಮಾಡಿ, ನಿಮ್ದು ವಿಶಾಖ ನಕ್ಷತ್ರ, ನಿಮ್ದು ಯಾವ್ದೋ ಒಂದು ವೃಷಭ ರಾಶಿ, ನಿಮ್ಗೆ ಇದು ಚೆನ್ನಾಗ್ ಆಗ್ಬರುತ್ತೆ ಅಂತ ನಿಮ್ಗೆ ಅಸ್ಟ್ರಾಲಜರ್ ಏನ್ ಮಾಡ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ರಿಂಗ್ ಅಲ್ಲಿ ಹರಳನ್ನ ಸಜೆಸ್ಟ್ ಮಾಡ್ತಾರೆ. ಆ ನವಗ್ರಹ ಮಾತ್ರ ಕನೆಕ್ಟ್ ಆಗಿರಲ್ಲ, ಇಲ್ಲಿ ದೇವಿಯ ಸ್ವರೂಪ ಕೂಡ ಆ ಒಂದು ರತ್ನದಲ್ಲಿ ಅಡಕವಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. 9 ಕಾಲಿರುತ್ತೆ ಶ್ರೀಚಕ್ರಕ್ಕೆ. ಘಟಿಕ, ಯಾಮ, ಅಹೋರಾತ್ರ, ವಾರ, ತಿಥಿ, ಪಕ್ಷ, ಮಾಸ, ಋತು, ಅಬ್ದ. ಅಹೋರಾತ್ರ, ವಾರ, ತಿಥಿ, ಪಕ್ಷ, ಮಾಸ, ಋತು ಎಲ್ಲ ಡೈಲಿ ರುಟೀನ್ ಬರುತ್ತಲ್ಲ, ಪಂಚಾಂಗದಲ್ಲಿ ಪಂಚ ಅಂಗಗಳು ಬರ್ತಾವಲ್ಲ, ಅದೆಲ್ಲ ಕೂಡ ಶ್ರೀಚಕ್ರದಲ್ಲಿ ಇರುತ್ತೆ. 9 ಮುದ್ರೆ ಹೇಳಿದೀನಿ, 9 ಮಾತೃಕೆಯರ್ ಗೊತ್ತು, 9 ರತ್ನ ಆಯ್ತು. ಅದೇ ತರ ದೇಹದಲ್ಲಿರ್ತಕ್ಕಂಥ ನವದ್ವಾರ, ಅದು ಕೂಡ ಇದರಲ್ಲಿ ಪಾಯಿಂಟ್ ಇರುತ್ತೆ. 9 ಗ್ರಹ ಇರುತ್ತೆ. ಆ 9 ಗ್ರಹಗಳು ಹಾಗೂ ಈ 9 ಚಕ್ರೇಶ್ವರಿಯರಿದ್ದಾರಲ್ಲ, ಅವರು ನಿಕಟವಾದ ಸಂಬಂಧವನ್ನ ಹೊಂದಿರೋದ್ರಿಂದ ಅವ್ರಿಗೂ ಇವರು ಕಾಮನ್ ಆಗಿ ಆ ರತ್ನಗಳು ಸೇಮ್ ಇರುತ್ತೆ. ನಮ್ ದೇಹದ ಭಾಗ 9 ಮೂರ್ತಿ ಯಾವ್ಯಾವ್ದು? ನಮ್ಮ ಬಾಡಿ, ಹ್ಯೂಮನ್ ಬಾಡಿಲಿ ಚರ್ಮನ, ರಕ್ತ, ಮಾಂಸ, ಕೊಬ್ಬು, ವೀರ್ಯ, ಮೂಳೆ, ಮಜ್ಜೆ, ಪ್ರಾಣಶಕ್ತಿ, ಪ್ರಾಣ. ಈಗ ನಿಮ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ನಾವು ಹರಳನ್ನ ಧರಿಸ್ತೀವಿ ಅಂತ. ಈ 9 ರತ್ನಗಳು ದೇಹದ 9 ಭಾಗಗಳ ಸಂಬಂಧವನ್ನ ಪಡೆದಿದೆ. ಪುಷ್ಯರಾಗ ಯಾಕೆ ಹಾಕೊಬೇಕು ಗೊತ್ತಾ? ಮಾಂಸಕ್ಕೆ ಸಂಬಂಧಪಟ್ಟಿದ್ದು ಪುಷ್ಯರಾಗ. ಮಾನವನ ಮಾಂಸ, ದೇಹದಲ್ಲಿರ್ತಕ್ಕಂಥ ಮಾಂಸ. ನೀಲ ಕೂದಲಿಗೆ ಸಂಬಂಧಪಟ್ಟಿದ್ದು, ವೈಡೂರ್ಯ ಚರ್ಮಕ್ಕೆ ಸಂಬಂಧಪಟ್ಟಿದ್ದು, ಪ್ರವಾಳ ರಕ್ತ ಬ್ಲಡ್ಗೆ ಸಂಬಂಧಪಟ್ಟಿದ್ದು, ಮುಕ್ತ ವೀರ್ಯಕ್ಕೆ ಸಂಬಂಧಪಟ್ಟಿದ್ದು, ಮರಕತ ಮಜ್ಜೆ, ಆ ಬೋನ್, ಆ ಮೂಳೆಗಳ ಮಧ್ಯೆ ಇರ್ತದೆ, ಆ ಜೆಲ್ಲಿ ತರ, ಆ ಮಜ್ಜೆಗೆ ಸಂಬಂಧಪಟ್ಟಿದ್ದು, ವಜ್ರ ಮೂಳೆಗೆ, ಬೋನ್ಗೆ ಸಂಬಂಧಪಟ್ಟಿದ್ದು, ಗೋಮೇದಕ ಹ್ಯೂಮನ್ ಬಾಡಿಲಿ ಇರ್ತಕ್ಕಂಥ ಕೊಬ್ಬು, ಫ್ಯಾಟ್ಗೆ ಸಂಬಂಧಪಟ್ಟಿದ್ದು, ಪದ್ಮರಾಗ ಪ್ರಾಣಶಕ್ತಿಗೆ ಸಂಬಂಧಪಟ್ಟಿದ್ದು. ಈ ರೀತಿ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ಈ 9 ರತ್ನಗಳು ಯಾವಾಗ್ಲೂ ಕೂಡ ಯಾಕೆ ಪ್ರಭೆಯಿಂದ ಕೂಡಿರ್ಬೇಕು ಅಂದ್ರೆ, ಮೂಳೆ ನೋವಿರುತ್ತೆ, ಕಾಲೋವಿರುತ್ತೆ, ಇನ್ನೂ ಏನೇನೋ ಇರುತ್ತೆ. ನಾವ್ ಅನ್ಕೋಬಹುದು ಸಾಧಕನಿಗೆ ಇದ್ ಯಾವ್ದು ಆಗಲ್ವಾ, ಇದನ್ನೆಲ್ಲ ಗೆದ್ದು ಮುಂದೆ ಹೋಗಿರ್ತಾನೆ, ಹಾಗಾಗಿ ಅವ್ನಿಗೇನು ನೋವು, ಏನೋ ಪೇನ್ಸೇ ಆಗಲ್ಲ ಅವನಿಗೆ. ವೃಕ್ಷಗಳು ಬರುತ್ತೆ, ನೀವು ಲಲಿತಾ ಸಹಸ್ರನಾಮದಲ್ಲಿ ಪಾರಿಜಾತ, ಕದಂಬ, ಮಂದಾರ, ಹರಿಚಂದನ, ಕಲ್ಪಕ, ಬಿಲ್ವಪತ್ರೆ, ಇದೆಲ್ಲ ಕೂಡ ಪವಿತ್ರವಾದ ಉದ್ಯಾನವನ, ಒಂದು ಪಾರ್ಕ್. ಈ ಉದ್ಯಾನವದ 4 ಕಡೆ ಕೂಡ ನವರತ್ನ ಖಚಿತ ಪ್ರಕಾರ ಇದೆ. ಇದರ ಮಧ್ಯದಲ್ಲಿ ಮಾಣಿಕ್ಯ ಮಂಟಪ ಇದೆ. ಇದರೆಲ್ಲ ಶಕ್ತಿ ನಾನು ಹೇಳ್ತಾ ಇದ್ರು ಶ್ರೀಚಕ್ರದ ಶಕ್ತಿ. ದೇವರು ಶ್ರೀಪುರದಲ್ಲಿ ಇದ್ದಾರೆ ಅಂದ್ರೆ ಆ ಒಂದೇ ಒಂದು ಬಿಂದು ತ್ರಿಕೋಣದಲ್ಲಿ ಇಷ್ಟೆಲ್ಲ ಇದೆ ಅಂತ ರಹಸ್ಯ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇ ಅಲ್ಲ, 3 ಕೊಳ ಇರುತ್ತಲ್ಲಿ, ಕಲ್ಯಾಣಿ ಅಂತ ಕರಿತೀವಿ, ನೀರು ಕೊಳ, ಅಮೃತ, ಆನಂದ, ವಿಮರ್ಶೆ ಅನ್ನೋ ಕೊಳ ಇರುತ್ತೆ ಅಲ್ಲಿ. ಎಲ್ಲಿ? ಚಿಂತಾಮಣಿ ಗೃಹದ ಹತ್ರ. ಶ್ರೀಚಕ್ರ, ಚಿಂತಾಮಣಿ ಗೃಹ ಶ್ರೀಚಕ್ರದಲ್ಲಿ ಅಲ್ವಾ ಇರೋದು, ಅದ್ರಲ್ಲಿ ಅಲ್ವಾ ದೇವರನ್ನ ಕಟ್ಟಾಕಿರೋದು. ಹಾಗಾದ್ರೆ ಇದೆಲ್ಲ ಇದೆ. ಇವಳು ಸುತ್ತ ಸಿಂಹಾಸನ, ಮಹಾಸಿಂಹಾಸನ ಹಾಕೊಂಡು, ತಾಯಿ ಮಂಚ ಮಾಡ್ಕೊಂಡು 4 ಕಾಳುಗಳನ್ನ ಮಾಡ್ಕೊಂಡು ಲಲಿತಾ ಮಾತೆ ಕೂತಿದ್ದಾಳೆ. ಅವಳ ಸುತ್ತ
ನವಶಕ್ತಿಯರನ್ನ ನಿಲ್ಸ್ಕೊಂಡಿದ್ದಾಳೆ ಕಾವಲಿಗೆ. ವಿಭೂತಿ, ಉನ್ನತಿ, ಕಾಂತಿ, ಹರಸ್ತಿ, ಕೀರ್ತಿ, ಸನ್ನಾತಿ, ವ್ಯುಸ್ತಿ, ಉತ್ಕೃಷ್ಟ ಮತ್ತು ರಿದ್ಧಿ. ಇಷ್ಟು ಜನ ಇದ್ದಾರೆ. ಶ್ರೀಚಕ್ರದಲ್ಲಿ ನಾವು ಪೂಜಿಸುವ ದೇವತೆ, ವಿಶ್ವದೇವತೆ ಮಾತೆ ಆದಂತವಳು. ಅವರವರ ದೇಹದ ಪ್ರತೀಕ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೇಹ, ನಿಮ್ಮ ಬಾಡಿ ಇದೆಯಲ್ಲ, ಅದೇ ಶ್ರೀಚಕ್ರ ಅಂತ ಅನ್ಕೋಬೇಕು. ಈಗ ಚಕ್ರಗಳ ವಿವರಣೆ ಕೊಡೋದಾದ್ರೆ ಭೂಪುರ. ಪುರ ಅಂದ್ರೆ ಏನು? ಕಾರ್ಯಕ್ಷೇತ್ರ. ಅಂದ್ರೆ ಭೂ ಸಂಬಂಧವಾದ, ಭೂಮಿಯಿಂದ ಪಸರಿಸ್ತಕ್ಕಂಥ ಭಾಗ, ದ ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ದ ಅರ್ತ್. ಒಂದ್ರೊಳಗಂತೆ 3 ರೇಖೆಗಳಿಂದ ಕೂಡಿದ ಭಾಗ, ಅದು ಚೌಕಾಕೃತಿಯಲ್ಲಿ ಇರುತ್ತೆ, ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ. ಹೊರರೇಖೆ ಸಿದ್ಧಿಗಳಿಂದ ಕೂಡಿದೆ. ಸಿದ್ಧಿಗಳು ಗೊತ್ತು. ಈಗ ಅಣಿಮ ಅಂದ್ರೆ ಏನ್ ಗೊತ್ತಾ? ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅಣಿಮ ಅಂದ್ರೆ ಅಣು ಆಗ್ಬಿಡೋದು. ಅಂದ್ರೆ ಅಣಿಮ ಸಿದ್ಧಿ ಯಾರಿಗಿರುತ್ತೋ ಅವರು ಸ್ಮಾಲ್, ಒಂದೇ ಒಂದು ಕಾಣಿಸ್ತಾ ಇರೋ ಸಾಸಿವೆ ಕಾಳಿಗಿನ್ನ ಚಿಕ್ಕದಷ್ಟು ಮೂರ್ತಿ ಆಗ್ಬಿಡ್ಬೋದು. ಆ ರೂಪ ಪಡ್ಕೋಬಹುದು. ಆ ರೂಪ ಅಥವಾ ಆತರ ನೀವು ಬಾಡಿನ ಯಾವ ತರ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ದಪ್ಪಕ್ಕಿರೋರು ಸಣ್ಣಕ್ಕಿರೋರು ದಪ್ಪಕ್ಕಾಗೋದು. ಅಂದ್ರೆ ಅಣಿಮ ಅಂದ್ರೆ ದಪ್ಪಕ್ಕಾಗೋದಲ್ಲ, ತುಂಬಾ ಸಣ್ಣಗಾಗೋದನ್ನ ಅಣಿಮ ಅಂತ ಕರಿತೀವಿ. ಅಣು ಆಗೋದು, ಆಟಮ್ ಆಗೋದು, ಸ್ಮಾಲ್ ಪಾರ್ಟಿಕಲ್ ಆಗೋದು ಅಣಿಮ. ಮಹಿಮಾ ಅಂದ್ರೆ ದೊಡ್ಡದಾಗೋದು, ಎಷ್ಟು ದೊಡ್ಡದ್ ಬೇಕಾದ್ರೂ ಮಾಡ್ಕೋಬಹುದು. ಲಘಿಮ ಅಂದ್ರೆ ತುಂಬಾ ಲೈಟ್ ವೆಯ್ಟ್ ಆಗೋದು, ಹಗುರ, ಗಾಳಿ ನೀವು ತೇಲಾಡ್ಬೋದು. ಲಘಿಮಾ ಸಿದ್ಧಿ ನಿಮ್ಗೆ ಏನಾದ್ರು ಬಂದ್ರೆ ಗಾಳಿ ತೇಲಾಡ್ಬೋದು. ಭೂಮಿ ಮೇಲೂ ಕುತ್ಕೊಂಡು ತಪಸ್ ಮಾಡಲ್ಲ ಕೆಲವೊಬ್ರು ಮುನಿಗಳು. ಅಂದ್ರೆ ಗಾಳಿಲ್ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವರು ಲಘಿಮಾವನ್ನ ಸಿದ್ಧಿಸ್ಕೊಂಡ್ಬಿಟ್ಟಿದ್ದಾರೆ, ಹಗುರವಾಗಿದ್ದಾರೆ. ಈಶತ್ವ ಅಂದ್ರೆ ಹೈಯೆಸ್ಟ್, ನಮ್ ಇಂಡಿಯಾದಲ್ಲಿ ಯಾವ್ದಾದ್ರು ಹೈ ಪೋಸ್ಟ್ ಇದ್ರೆ, ಪ್ರಧಾನ ಮಂತ್ರಿಗಿನ್ನ ರಾಷ್ಟ್ರಪತಿಗಳಿಗಿಂತ ಯಾವ್ದಾದ್ರು ಒಂದು ದೊಡ್ಡದು ಯಾವ್ದಾದ್ರು ಹುದ್ದೆ ಇದ್ರೆ, ಜಾಬ್ ಇದ್ರೆ ಅದನ್ನ ಪಡ್ಕೊಳ್ಬಹುದು. ಯಾಕೆ? ಈಶಿತ್ವ ಅಥವಾ ಈಶತ್ವ ಇಂದ. ವಶಿತ್ವ ಅಂದ್ರೆ ವಶಪಡಿಸ್ಕೊಳ್ಳೋದು. ಪ್ರಾಕಾಮ್ಯ ಅಂದ್ರೆ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಗೋಬಹುದು. ನಾನ್ ತಿನ್ನಕ್ ಇವಾಗ ನನ್ಗೇನೋ ತಟ್ಟೆ ಮುಂದೆ ಬೇಕು, ಬರುತ್ತೆ. ಪ್ರಾಪ್ತಿ ಅಂದ್ರೆ ನೀವು ಪಡ್ಕೊಳೋದು. ತಪಸ್ಸು ಅಥವಾ ಏನಾದ್ರು ಮಾಡ್ತಾ ಇದ್ದೀರಾ, ಅದನ್ನ ಪಡ್ಕೊಳಕ್ಕೆ ಸಹಕಾರಿ ಮಾಡುತ್ತೆ. ಸರ್ವ ಕಾಮ ಸಿದ್ಧಿ ಅಂದ್ರೆ ಎಲ್ಲ ಆಸೆಯನ್ನ ಪೂರೈಸ್ಕೊಳೋದು. ಈ ರೀತಿ ಅಷ್ಟ ಸಿದ್ಧಿಗಳು ಈ ಶ್ರೀಚಕ್ರದ ಹೊರಭಾಗದಲ್ಲಿರುತ್ತೆ. ಹೊರಭಾಗದಲ್ಲಿ ಇದೆ, ಎಲ್ಲ ಒಂದೇ ಕಡೆ ಇರಲ್ಲ. ನಾನು ಆಗ್ಲೇ ಹೇಳ್ದೆ, ಶ್ರೀಚಕ್ರದ ಎಂಟ್ರಿ ಪಾಯಿಂಟ್ 4 ಗೇಟ್ ಅದಕ್ಕೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ನೈಋತ್ಯ, ಈಶಾನ್ಯ, ಆಗ್ನೇಯ, 4 ಉಪ ದಿಕ್ಕುಗಳು. ಅಂದ್ರೆ 8 ದಿಕ್ಕಿನಲ್ಲಿ ಈ 8 ಶಕ್ತಿ ಇರುತ್ತೆ. ಹಾಗಾದ್ರೆ ಯಾವ್ಯಾವ್ದು ಎಲ್ಲೆಲ್ಲಿ ಅಂತ ಹೇಳ್ತೀನಿ ನೋಡಿ. ಪೂರ್ವ ಹೆಬ್ಬಾಗಿಲಿನಲ್ಲಿ ಅಣಿಮಾ ಸಿದ್ಧಿ ಇರುತ್ತೆ. ಪೂರ್ವಕ್ಕೆ ನಾವೇನಾದ್ರು ಶ್ರೀಚಕ್ರ ಎಂಟ್ರಿ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಅಣಿಮಾ ಸಿದ್ಧಿ ಇರುತ್ತೆ. ಮಹಿಮಾ ಸಿದ್ಧಿ ದಕ್ಷಿಣ ಹೆಬ್ಬಾಗಿಲಿನಲ್ಲಿ ಇರುತ್ತೆ. ಲಘಿಮಾ ಸಿದ್ಧಿ ಪಶ್ಚಿಮ, ಈಶಿತ್ವ ಉತ್ತರ, ವಶಿತ್ವ ಆಗ್ನೇಯ, ಪ್ರಾಕಾಮ್ಯ ನೈಋತ್ಯ, ಪ್ರಾಪ್ತಿ ವಾಯುವ್ಯ, ಸರ್ವಕಾಮ ಸಿದ್ಧಿ ಈಶಾನ್ಯ. ಈ ರೀತಿಯಾಗಿ ಅಷ್ಟ ಸಿದ್ಧಿಗಳು ಸ್ತ್ರೀ ದೇವತೆಗಳು ಇರೋದ್ರಿಂದ ಅಣಿಮಾ ಸಿದ್ಧಾಂಬ್ಯ ಅಂತ ಕರಿತೀವಿ. ತಾಂತ್ರಿಕರು ಏನ್ ಮಾಡಿದ್ರು ಗೊತ್ತಾ? ಅಂದ್ರೆ ತಾಂತ್ರಿಕರು ಅಂದ್ರೆ ಇದನ್ನೆಲ್ಲ ಸ್ಟಡಿ ಮಾಡ್ಬೇಕಾದ್ರೆ, ಇನ್ನು ಜಾಸ್ತಿ ಸ್ಟಡಿ ಮಾಡಿರೋರು 8 ಸಿದ್ಧಿ ಜೊತೆಗೆ 2 ಸಿದ್ಧಿನ ಸೇರಿಸ್ಬಿಡ್ತು. ಅಂದ್ರೆ ಇನ್ನೂ 2 ಆಡ್ ಮಾಡಿದ್ರು ಅವರು. ಅದ್ ಯಾವುದು ಅಂದ್ರೆ ಭುಕ್ತಿ, ಅಂದ್ರೆ ಅನುಭವಿಸೋದು. ದೇವ್ರವು ಅಂತಸ್ತು ಕೊಟ್ರೆ ಸಾಲಲ್ಲ, ಐಶ್ವರ್ಯ ಕೊಟ್ರೆ ಸಾಲಲ್ಲ, ಅದ್ ಅನುಭವಿಸ್ಬೇಕಲ್ವಾ. ಭುಕ್ತಿ ಮತ್ತೆ ಇಚ್ಛೆ, ಆಸೆನೂ ಇರ್ಬೇಕು ಮನುಷ್ಯನ್ಗೆ. ಈ 2ನ್ನ ಜಾಯಿನ್ ಮಾಡ್ಬಿಟ್ರು. ಆಮೇಲೆ ಮಧ್ಯ ರೇಖೆಯಲ್ಲಿ ಏನಾಗುತ್ತೆ ಅಂದ್ರೆ, ಆ ಶ್ರೀಚಕ್ರದ ಮಧ್ಯ ಒಂದ್ ಲೈನ್ ಇದೆಯಲ್ಲ, ಆ ತ್ರಿಭುಜ ಬರಿಬೇಕಾದ್ರೆ ಫಸ್ಟ್ ಮಧ್ಯದಲ್ಲಿ ಒಂದ್ ಲೈನ್ ಹಾಕ್ತಿವಿ. ಸರ್ಕಲ್ ಬರೋದು, ಸರ್ಕಲ್ ಒಳಗಡೆ ಆ ಕಡೆಯಿಂದ ಈ ಕಡೆ ರಂಗೋಲಿ ಹಾಕ್ತಂಗೆ ಒಂದು ಉದ್ದಕ್ಕೊಂದ್ ಲೈನ್ ಹಿಡಿತೀವಿ. ಆ ಮಧ್ಯ ಗೆರೆಯಲ್ಲಿ ಸಪ್ತ ಮಾತೃಕೆಯರಿದ್ದಾರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡ. ಇವರ ಜೊತೆಗೆ ಮಹಾಲಕ್ಷ್ಮಿ ಇದ್ದಾಳೆ.
ಮಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ ಕೂತ್ಕೊಂಡಿರ್ತಾಳೆ ಯಾವಾಗ್ಲೂ ಕಮಲದ ಮೇಲೆ. ಇವ್ರು ಇದ್ರೆ ಆಗೋಯ್ತಾ? ಇವ್ರ ಗಂಡಂದ್ರ ಇರ್ಬೇಕಲ್ಲ, ಪತಿಯಂದಿದ್ದಾರೆ, ಭೈರವರು ಅಂತ ಕರಿತೀವಿ. ಅಂದ್ರೆ ಅನಿತಾಂಗ ಅವ್ರ ಹೆಸರುಗಳು, ಅನಿತಾಂಗ, ರುರು, ಕಂದ, ಕ್ರೋಧ, ಉನ್ಮತ್ತ ಕಪಾಲಿ, ಭೀಷಣ, ಸಂಹಾರ. ಸರ್ ಸಪ್ತ ಮಾತೃಕೆಯರು ಇದ್ರು, ಸಪ್ತ ಅವರೆಲ್ಲ ಅವರ ಯಜಮಾನ್ರು ಪತಿಯರೆಂದ್ರು ಇದ್ರು. ಆ ಸಪ್ತ ಮಾತೃಕೆಯರಿಂದ ಒಂದೊಂದು ಅಕ್ಷರ ಇರುತ್ತೆ. ಅದನ್ನ ನಾವು 7 ಸ್ವರಗಳ ಸ್ವರೂಪ ಅಂತ ಕರಿತೀವಿ. ಅ, ಇ, ಉ, ರು, ಲು, ಎ, ಓ. ಒಬ್ಬೊಬ್ರಿಗೆ ಒಂದೊಂದು ಅಕ್ಷರ ಇರುತ್ತೆ. ಮತ್ತೆ ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋದ್ರೆ, ಎಂಟ್ರಿ ಪಾಯಿಂಟ್ ತಗೊಂಡ್ರೆ ನಾವು ಒಳಭಾಗದ ಕೊನೆ ರೇಖೆಯಲ್ಲಿ 10 ಜನ ಮುದ್ರಾ ದೇವತೆಗಳಿರ್ತಾರೆ. ಸರ್ 9 ಕೇಳಿದ್ವಿ, 10ನೇದು ಯಾವುದು ಅಂದ್ರೆ ಧೇನು ಮುದ್ರೆ. ಈ ಭೂಪುರನ ಯಾಕೆ ತುಂಬಾ ಇಷ್ಟಪಡ್ತಾರೆ ಗೊತ್ತಾ? ಹಯಗ್ರೀವ ಆರಾಧನೆ ಮಾಡೋದು ಇದನ್ನ ಉಪಯೋಗ ಮಾಡ್ಕೊಂಡು. ಹಯಗ್ರೀವ ಸ್ವಾಮಿಗಳು ಇದಾರಲ್ಲ, ಹಯಗ್ರೀವರ ಆರಾಧನೆಯನ್ನ ಭೂಪುರದಲ್ಲಿ ಸಾಧನೆ ಜೊತೆ ಮಾಡ್ತಾರೆ. ಹಾಗಾಗಿ ಈಗ ಒಂದೊಂದಕ್ಕೆ ಬರ್ತೀನಿ. 9 ಚಕ್ರ ಅಂತ ಹೇಳ್ದೆ, ಒಂದೊಂದೇ ಚಕ್ರ ಮಾಡೋಣ. ಮೊದಲನೆಯ ಚಕ್ರ ತ್ರೈಲೋಕ್ಯ ಮೋಹನ ಚಕ್ರ. ಈ ತ್ರೈಲೋಕ್ಯ ಮೋಹನ ಚಕ್ರ ಅಂತಕ್ಕಂಥದ್ದು, ಇದಕ್ಕೂ 4 ಪ್ರವೇಶ ದ್ವಾರ ಇರುತ್ತೆ. ಮುದ್ರಾ ದೇವತೆ ಸರ್ವ ಸಂಕ್ಷೋಭಿಣಿ, ಆಗ್ಲೇ ಹೇಳಿದೆ 9 ಮುದ್ರೆಗಳು ಅಂತ. ಆ 9 ಮುದ್ರೆ 9 ಚಕ್ರ ಯಾವ್ಯಾವ್ದು ಅಂತ. ಇದರ ಬಣ್ಣ ಬಂದ್ಬಿಟ್ಟು ಬಿಳಿಯಾಗಿರುತ್ತೆ, ಅಥವಾ ಕೆಂಪಾಗಿರ್ಬೋದು, ಹಳದಿ ಆಗಿರ್ಬೋದು. ಇದರ ಪ್ರಧಾನ ದೇವತೆ ಬಂದು ತ್ರಿಪುರ. ಇದಕ್ಕೂ ಒಂದ್ ಮಂತ್ರ ಇರುತ್ತೆ. ಆ ಮಂತ್ರ ಏನ್ ಗೊತ್ತಾ? ತುಂಬಾ ಸರಳ. ಅಂ ಆಂ ಸೌಹಿ, ಅಂ ಆಂ ಸೌಹಿ ಅಂತಕ್ಕಂಥ ಮಂತ್ರ. ಇದು ವೆಸ್ಟ್ ಅಲ್ಲಿ ಇರುತ್ತೆ, ಪಶ್ಚಿಮ ದಿಕ್ಕಿನಲ್ಲಿ ಇರುತ್ತೆ. ಇದರ ಪಶ್ಚಿಮದಲ್ಲಿ ಸರ್ವಸಂಕ್ಷೋಭಿಣಿ, ಉತ್ತರದಲ್ಲಿ ವಿಧಾರಿಣಿ, ಪೂರ್ವದಲ್ಲಿ ಸರ್ವಾಕರ್ಷಣಿ, ದಕ್ಷಿಣದಲ್ಲಿ ಸರ್ವಶಂಕರಿ, ವಾಯುವ್ಯದಲ್ಲಿ ಸರ್ವೋನ್ಮಾದಿನಿ, ಈಶಾನ್ಯದಲ್ಲಿ ಸರ್ವಮಹಾಂಕುಶ, ಆಗ್ನೇಯದಲ್ಲಿ ಖೇಚರಿ, ನೈಋತ್ಯದಲ್ಲಿ ಸರ್ವ ಬೀಜ. ಅದೋ ಭಾಗ ಅಂದ್ರೆ ಮೇಲ್ಮುಖ ಸರ್ವಯೋನಿ, ಊರ್ಧ್ವ ಭಾಗ ಸರ್ವೇಶ್ವರಿ. ಊರ್ಧ್ವ ಮೇಲೆ, ಅದು ಮುಖ ಕೆಳಗೆ. ಈ ತರ ಇದಿರುತ್ತೆ. ಸರ್ ಇದ್ ಯಾಕೆ ಬೇಕು ಸರ್? ಶ್ರೀಚಕ್ರದಲ್ಲಿ ಮತ್ತೆ 9 ಸಬ್ ಚಕ್ರ ಅರ್ಥ ಮಾಡ್ಕೋಬೇಕು. ನಾನ್ ಹೇಳ್ತಾ ಇರೋದು ಶ್ರೀಚಕ್ರದಲ್ಲಿರೋ 9 ಉಪಚಕ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ನೋಡ್ತಾ ಇರೋದು ಒಂದೇ ಚಕ್ರ, ಬಟ್ ನಮ್ಗೆ ಗೊತ್ತಿಲ್ದಿರೋ 9 ಚಕ್ರ ಇರುತ್ತೆ ಶ್ರೀಚಕ್ರದಲ್ಲಿ. ಒಂದೊಂದು ಬೇರೆ ಬೇರೆ ತರ ಇರುತ್ತೆ. ಯಾಕೆ ಬೇಕು ಅಂದ್ರೆ 3 ಗುಂಪಿನ ದೇವತೆಗಳಿರ್ತಾರೆ ಇಲ್ಲಿ. ಎಡಗೈಯಲ್ಲಿ ಅಭಯವನ್ನ ಕೊಡ್ತಾ ಇರ್ತಾರೆ, ಕೈಗಳಲ್ಲಿ ಕೆಂಪು ತಾವರೆಯನ್ನ ಇಟ್ಕೊಂಡು ಅಮೃತ ತುಂಬಿದ ಪಾತ್ರೆಯನ್ನ, ಅಂಕುಶ ಪಾಶವನ್ನ ಇಟ್ಕೊಂಡಿರ್ತಾರೆ. ನಾನು ಆಗ್ಲೇ ಹೇಳಿದೆ, ಒಂದೊಂದಕ್ಕೆ ಶ್ರೀಚಕ್ರವನ್ನ ಹಲವಾರು ರೀಸನ್ ಇಟ್ಕೊಂಡು ಪೂಜೆ ಮಾಡ್ತೀವಿ. ಅಮೃತ ಇಟ್ಕೊಂಡು ಅಂಕುಶ ಪಾಶವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ನಾವು ಇದನ್ನ ಐಶ್ವರ್ಯ ಅಥವಾ ಮೋಕ್ಷಕ್ಕಾಗಿ ನಾವು ಪೂಜೆ ಮಾಡ್ಬೋದು. ಎರಡನೇದು ಸರ್ವಾಶ ಪೂರಕ ಚಕ್ರ. ಇದು 16 ದಳಗಳಿಂದ ಕೂಡಿರುತ್ತೆ. 16 ದಳಗಳ. ನಾನು ಮೊದಲನೇದು ಹೇಳಿದ್ದು ಚತುರಷ್ಟ್ರ ದಳ. ಇದು ಯಾಕೆ ಅಂದ್ರೆ ಆಕರ್ಷಣ ಸಾಮರ್ಥ್ಯಕ್ಕೆ, ಅಟ್ರಾಕ್ಷನ್ಗೆ. ಏನ್ ಅಟ್ರಾಕ್ಷನ್ ಗೊತ್ತಾ? ಆಶಾ, ಪ್ರಜ್ಞೆ, ಅಹಂ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಚಿತ್ತ, ಧೈರ್ಯ, ನೆನ್ಪು, ಹೆಸರು, ಬೀಜ, ಅಮರತ್ವ, ಶರೀರ. ಇದಕ್ಕೆಲ್ಲ ಪೂಜೆ ಮಾಡ್ಬೇಕು ಅಂದ್ರೆ ಈ ಚಕ್ರವನ್ನ ನಾವು ಆರಾಧನೆ ಮಾಡ್ಬೇಕಾಗತ್ತೆ. ಇಲ್ಲಿ ಕಾಮಾಕರ್ಷಣಿ, ಬುದ್ಧ್ಯಾಕರ್ಷಣಿ, ನೋಡಿ ಅಹಂಕಾರಕ್ಕೆ ಒಂದ್ ದೇವ್ರು ಇರ್ತಾನೆ. ನಮ್ಗೆ ಗೊತ್ತಿಲ್ಲ ಈ ವಿಚಾರ. ಮೊದ್ಲು ನಮ್ಮಲ್ಲಿರೋ ಅಹಂಕಾರವನ್ನ ಬಿಡ್ಬೇಕು ಅಂತೀವಿ. ನಿಮ್ಮಲ್ಲಿ ಯಾವ ದೇವ್ರು ಹೆಚ್ಚಾಗಿರ್ತಾರೆ ಗೊತ್ತಾ? ಅಹಂಕಾರ ಕರ್ಷಿಣಿ ಅಂತಕ್ಕಂಥ ದೇವತೆ ನಿಮ್ಮಲ್ಲಿ ತುಂಬೋಗ್ಬಿಟ್ಟಿರ್ತಾಳೆ. ಆಕೆ ಬಂದ್ರೆ ಬೇರೆ ಯಾರಿಗೂ ಜಾಗ ಕೊಡಲ್ಲ ಅವಳು. ಬೇರೆ ದೇವತೆಗಳನ್ನ ಜಾಗ ಕೊಡದೇ ಇಲ್ಲ, ಆಕೆ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಈ ಬುದ್ಧ್ಯಾಕರ್ಷಣಿಗೆ ಜಾಗ ಕೊಡಲ್ಲ ಅವಳು. ಮನುಷ್ಯನ ದೇಹದಲ್ಲಿ ಕಾಮಾಕರ್ಷಣಿ ಬಂದ್ಬಿಟ್ರೆ, ಕಾಮ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ರೆ ಬೇರೆ ಕಾನ್ಸೆಪ್ಟ್ ನಿಮ್ಗೆ ಕ್ರಿಯೇಟ್ ಆಗಲ್ಲ. ರಸಾಕರ್ಷಿಣಿ,
ವಾಸನೆ, ರೂಪಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ಗಂಧಾಕರ್ಷಿಣಿ, ಬೀಜಾಕರ್ಷಿಣಿ, ಈ ಎಲ್ಲ ಆಕರ್ಷಣಿ ದೇವತೆಗಳು ಇರೋಂಥದ್ದು ಇಲ್ಲೇ. ಇದಕ್ಕೆ ಇವ್ರಿಗೆಲ್ಲ ಒಬ್ಬ ಲೀಡರ್ ಅಂತ ಇರ್ತಾರೆ. ಆ ಲೀಡರ್ ಅಥವಾ ಪ್ರಧಾನ ನಾಯಕಿನೇ ತ್ರಿಪುರೇಶ್ವರಿ. ಇವಳ ಬಣ್ಣ ಏನ್ ಗೊತ್ತಾ? ಬಿಳುಪು. ಅಂದ್ರೆ ವೈಟ್, ಬಟ್ ಅಟ್ರಾಕ್ಟಿವ್ ವೈಟ್. ಯಾಕಂದ್ರೆ ಇದ್ ನಾವ್ ಮಾಡ್ತಿರೋದೇ ಇದನ್ನೆಲ್ಲ ನಾವು ಇದು ಮಾಡ್ಕೊಳಕಲ್ವಾ. 16 ದಳಗಳ ಪದ್ಮ ಅಂದ್ರೆ 5 ಪ್ರಾಣ, 5 ಉಪಪ್ರಾಣ, 5 ಭೂತ, 15 ಆಯ್ತು. ಈ 15ರಲ್ಲೂ ಕೂಡ ಮೊದಲನೇದು ಭಕ್ತನಿಗೊಂದಿರುತ್ತೆ ಆತ್ಮರಕ್ಷೆ, ಅದ್ ಸೇರಿ 16 ಆಯ್ತು ಅಂತ ಅರ್ಥ ಮಾಡ್ಕೋಬಹುದು. ಇನ್ ಮೂರನೇದು ಸರ್ವ ಸಂಕ್ಷೋಭನ ಚಕ್ರ. ನಾನು ಹೇಳ್ತಾ ಇದ್ದೀನಿ, ಮೂರನೇದು ಯಾವುದು? ಸರ್ವ ಸಂಕ್ಷೋಭನ ಚಕ್ರ ಅಂತಕ್ಕಂಥದ್ದು. ಇದು 8 ಕಮಲ ದಳಗಳಿಂದ ಕೂಡಿರೋ ಚಕ್ರ. ಇದು ಯಾಕೆ ಬೇಕು ಅಂತ ಕೇಳಿದ್ರೆ, ನೀವು ಇಲ್ಲಿ ಶಕ್ತಿ ಪ್ರಧಾನ ದೇವತೆಗಳು ವಾಸ ಮಾಡ್ತಾ ಇರ್ತಾರೆ. ಹಿಂದೆ ನೋಡಿದ್ವಿ ಸರ್ವಾಕರ್ಷಿಣಿ ಅಂತ. ಆದ್ರೆ ಇಲ್ಲಿ ಅನಂಗ ಕುಸುಮಾದಿ ದೇವತೆಗಳು 8 ವಿಧದ ಕ್ರಮದಲ್ಲಿರ್ತಾರೆ. ಗ್ರಹಣ ಬರುತ್ತಲ್ಲ ಲೋಕಕ್ಕೆ, ಆ ಗ್ರಹಣ ಕ್ರಿಯೇಟ್ ಮಾಡ್ತಕ್ಕಂತ ದೇವತೆ, ಚಲನ, ವರ್ಜನ, ಆದನ ಸಂವೇದನ, ನಿರ್ಲಿಪ್ತತೆ, ಎಚ್ಚರಿಕೆ, ಈ ಎಲ್ಲ ಇರೋ ಒಂದು ಸ್ಥಾನ ಅಂದ್ರೆ ಸರ್ವ ಸಂಕ್ಷೋಭನ ಚಕ್ರ. ಇದೆಲ್ಲ ಬೇಕು ನಮಗೆ. ನಮ್ಮಲ್ಲಿ ನಿರ್ಲಿಪ್ತತೆ ಇರಬೇಕು, ಎಚ್ಚರಿಕೆ ಇರಬೇಕು, ಕಾಷನ್ ಇರಬೇಕು, ಸಂವೇದನೆ ಇರಬೇಕು. ಕೆಲವೊಂದನ್ನ ವರ್ಜಿಸ್ಬೇಕು ನಾವು. ನಮ್ಮ ಮಾತು ಕೂಡ ಇಲ್ಲಿ ಅಡಕವಾಗಿರುತ್ತೆ. ಮಾತು, ವಾಕ್ಶಕ್ತಿ ಇಲ್ಲಿ ಅಡಕವಾಗಿರುತ್ತೆ. ಟಿ ಚಕ್ರದ ಒಳಗಡೆ ಇರೋ 3ನೇ ಉಪಚಕ್ರದ ಬಗ್ಗೆ ಮಾತಾಡ್ದೆ. ಈಗ 4ನೇ ಉಪಚಕ್ರ, ಅದು ಸರ್ವ ಸೌಭಾಗ್ಯದಾಯಕ. ಯಾರಿಗ್ ಬೇಡ? ಸರ್ವ ಸೌಭಾಗ್ಯವನ್ನ ನೀಡ್ತಕ್ಕಂಥದ್ದು. ಎಲ್ರೂ ಇದನ್ನೇ ಪೂಜೆ ಮಾಡೋಣ ಅನ್ಸುತ್ತೆ ನಾಳೆಯಿಂದ, ಅಲ್ವಾ? ಆದ್ರೆ 14 ಕೋಣಗಳಿದೆ ಇದ್ರಲ್ಲಿ. ಓಕೆ, 14 ಕೋಣಗಳಿರುತ್ತೆ. ಇಲ್ಲಿ ದೇವತೆ ಸರ್ವ ಸಂಮೋಹಿನಿ ಅಥವಾ ಸರ್ವಸ್ತಂಭ, ಸರ್ವ ವಿಜೃಂಭಿಣಿ, ಸರ್ವ ಮಂತ್ರ, ಎಲ್ಲ ಸರ್ವ 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 ಅಂದ್ರೆ ಎಲ್ಲ ಕೊಟ್ಬಿಡ್ತಾಳೆ ಅಂತ ಅರ್ಥ. ಎಲ್ಲವನ್ನ ಜಯಿಸ್ಬೋದು ಅಂತ ಅರ್ಥ. ಐಂ ಹ್ರೀಂ ಕ್ಲೀಂ ಹೃಸ್ ಸೌಹಿ ಅಂತಕ್ಕಂಥ ಒಂದು ಶ್ಲೋಕ ಕೆಂಪು ಬಣ್ಣದಲ್ಲಿರುತ್ತೆ. ಇನ್ನು 5ನೇದು ಸರ್ವಾರ್ಥ ಸಾಧಕ ಚಕ್ರ, ಮಂಗಳಪ್ರದವಾಗಂತ ಚಕ್ರ. ಇದು ನಾವು ದೇವತಾ ಆರಾಧಕರೆಲ್ಲ ಪೂಜೆ ಮಾಡ್ಬೋದು. ಸರ್ವ ಮಂಗಳೆ, ಸರ್ವ ಪ್ರಿಯಂಕರಿಯಾಗಿ ನಮ್ಮ ಎಲ್ಲಾ ಕೆಲಸಗಳಲ್ಲಿ ಅಡೆತಡೆಯನ್ನ ನಿವಾರಣೆ ಮಾಡಕ್ಕೋಸ್ಕರ ಪೂಜಿಸ್ತಕ್ಕಂಥದ್ದು ಈ ಚಕ್ರವನ್ನ. ಅದೇ ಜೊತೆ ಮನುಷ್ಯನ ಭಾವನೆಗೂ ಕೂಡ ತುಂಬಾ ಆಧಾರ. ಯಾಕಂದ್ರೆ ವಾಯು ತತ್ವ ಇದೆ ಇದರಲ್ಲಿ. ಪ್ರಾಣ, ವಾಯು ತತ್ವ ಅಂದ್ರೆ ಮನುಷ್ಯನಲ್ಲಿ ಪ್ರಾಣ ಇರ್ಬೇಕು. ಪ್ರಾಣ ಗಾಳಿ ರೂಪದಲ್ಲಿ ಇರುತ್ತೆ. ಮನುಷ್ಯನ ದೇಹದಲ್ಲಿ ಗಾಳಿ ಹೋಗ್ಬಿಟ್ರೆ ಅವನು ಶರೀರ. ಹಾಗಾಗಿ ಮನುಷ್ಯನ ದೇಹಕ್ಕೆ ಡೈರೆಕ್ಟ್ ಕನೆಕ್ಟ್ ಆಗಿರ್ತದೆ ಇದು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ. 5 ಪ್ರಾಣವಾಯು, 5 ಉಪವಾಯು. ಅಂದ್ರೆ 5 ಮೇನ್ ಆಗಿ ಒಂದು ದೇಹದ 5 ಜಾಗದಲ್ಲಿ ಪ್ರಾಣವಾಯು ಇರುತ್ತೆ, 5 ಜಾಗದಲ್ಲಿ ಉಪವಾಯು ಇರುತ್ತೆ. ಅಂದ್ರೆ ಸೆನ್ಸಿಟಿವ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಅಂತ ಕರಿತೀವಿ. ಅತಿ ಸೂಕ್ಷ್ಮ ಪ್ರದೇಶ, ಮಾನವನ ಸೂಕ್ಷ್ಮ ಪ್ರದೇಶಗಳು ಅಂತ ಕರಿತೀವಿ. ಅಲ್ಲಿ ನಮ್ ಪ್ರಾಣ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಈ 5 ಪ್ರಾಣ, 5 ಉಪ ವಾಯುಗಳೇನಿದೆ, ಇದು ಮಹಾವಿಷ್ಣುವಿನ ದಶಾವತಾರದ ರೀತಿಯಲ್ಲಿರುತ್ತೆ. 6ನೇದು ಸರ್ವ ರಕ್ಷಾಕರ ಚಕ್ರ. ಅಂದ್ರೆ ಇದೇಂತಕ್ಕೆ ಅಂದ್ರೆ ಸರ್ವ ವ್ಯಾಧಿ ವಿನಾಶಿನಿ. ಏನೇನೋ ಮನುಷ್ಯನ್ ಕಾಯಿಲೆ ಬರುತ್ತೆ, ಅದು ಬರಬಾರದು. ಸರ್ವ ಪಾಪಹರ, ಎಲ್ಲ ಪಾಪಗಳನ್ನ ದೂರ ಮಾಡ್ತಕ್ಕಂಥದ್ದು. ಸರ್ವಾನಂದಮಯಿ, ಎಲ್ಲ ಪರಮಸುಖಗಳು ಬೇಕಾಗಿರ್ತಕ್ಕಂಥದ್ದು. ಸರ್ವ ರಕ್ಷಾರೂಪಿಣಿ, ಯಾವಾಗ್ಲೂ ಕೂಡ ನಮ್ಮನ್ನು ಕಾಪಾಡಬೇಕು. ಈ ರೀತಿಯಾದಂತಹ ಶಕ್ತಿಗಳಿಲ್ಲಿರುತ್ತೆ. 10 ರೀತಿಯಾದಂತಹ ಶಕ್ತಿ. ಇನ್ನೊಂದು ಮುಖ್ಯವಾದ ಶಕ್ತಿ ಆಗುತ್ತಾ? ಆಹಾರ ಜೀರ್ಣಿಸ್ಕೊಂತಕ್ಕಂಥ ಶಕ್ತಿ. ಸರ್ ಇದೆಲ್ಲ ಇರುತ್ತ? ಹೌದು ಇರುತ್ತೆ. ಅದು ಬೇಕಲ್ಲ ಮನುಷ್ಯನ್ಗೆ. ತಿಂದ ಆಹಾರ ಜೀರ್ಣ ಆಗ್ಬೇಕಲ್ಲ. ಆ ಸರ್ವ ರಕ್ಷಾಕರ ಚಕ್ರದಲ್ಲಿ ಮನುಷ್ಯ ತಿಂದಿರೋ ಆಹಾರ ಜೀರ್ಣ ಆಗುವಂತದ್ದು ಇರುತ್ತೆ. 7ನೇದು ಸರ್ವ ರೋಗ ಹರ ಚಕ್ರ. ಅಲ್ಲಿ ಕಾಮೇಶಿ, ಮೋದಿನಿ, ವಿಮಲ, ಜಯಿನಿ, ಸರ್ವೇಶಿ ಅಂತ ದೇವತೆಗಳಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನ ಗೆಲ್ಬಹುದಾದಂತಹ, ದೇಹವನ್ನೇ ಗೆಲ್ಬಹುದಾದಂತಹ ಶಕ್ತಿಯನ್ನ ಕೊಡ್ತಾರೆ. ಯೋಗಿನಿಯರಿರ್ತಾರೆ ಇಲ್ಲಿ.
ಇಲ್ಲಿ ಕಾಗುಣಿತ ಎಲ್ಲ ಬರುತ್ತ, ನನ್ಗೆ ಹೇಳ್ತಾ ಇಲ್ಲ. ಆ ಕ ಚ ಟ ತ ಪ ಯಶ, ಎಷ್ಟು ಅಷ್ಟ ಯೋಗಿನಿಯರ್ನ ಈ ಒಂದು ಅಕ್ಷರಗಳಿಂದ ಉಚ್ಚಾರಣೆ ಮಾಡ್ಬೇಕಾಗತ್ತೆ. ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಎಣ್ಣೆದು ಸರ್ವಸಿದ್ಧಿಪ್ರದ ಚಕ್ರ. ಭಗಮಾಲಿನಿ ಅಂತ ಕರಿತಿರಲ್ಲ ಪೀಠದಲ್ಲಿ, ಭಗಮಾಲಿನಿ. ಆ ಭಗಮಾಲಿನಿ ಇರೋ ಜಾಗ ಇಲ್ಲೇ. ಅವಳು ವಜ್ರದ ತರ, ಅದಕ್ಕೆ ಅವಳನ್ನ ವಜ್ರೇಶ್ವರಿ ಅಂತ ಕರಿತೀವಿ. ದ ಹಾರ್ಡೆಸ್ಟ್ ಮೆಟಲ್ ಅದು ಅಲ್ವಾ, ಅಂದ್ರೆ ಅತಿ ಗಟ್ಟಿಯಾಗಿರ್ತಕ್ಕಂಥ ವಸ್ತು ವಜ್ರ. ಆ ವಜ್ರ ಅಂದ್ರೆ ನೀವ್ ಯಾಕೆ ಇದನ್ನ ವಜ್ರ ಅಂತ ಕರಿಬಹುದು ಅಂದ್ರೆ, ಅವಳು ಅಧಿಕಾರದ ಹಾರ ಹಾಗೂ ಇಷ್ಟ ಜ್ಞಾನ ಚಟುವಟಿಕೆ, ಈ ನಮ್ಮಲ್ಲಿ ರಜಸ್ವ ತಮಸ್ವ ಸಾತ್ವಿಕ ಗುಣ ಇದನ್ನೆಲ್ಲ ನೀಡುವಂತ ಶಕ್ತಿ ಅವಳಿಗಿದೆ. ಹಾಗಾಗಿ ಅವಳು ಇಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಸರ್ವಸಿದ್ಧಿಪ್ರದವಾದ ಚಕ್ರವನ್ನ ಆರಾಧನೆ ಮಾಡೋದ್ರಿಂದ ಅದು ನಮ್ಮಲ್ಲಿ ದೂರ ಆಗುತ್ತೆ. ಈಗ ಹೊರಗಡೆ ಮಾತ್ರ ನಾವು 8 ದಿಕ್ಕಲ್ಲ, ಒಳಗಡೆ ಕೂಡ ದಿಕ್ಕುಗಳಿರುತ್ತೆ. ಈಗ ನಾನು ಇಷ್ಟೊತ್ತು ಹೇಳ್ತಾ ಇದ್ದೀನಲ್ಲ, ಚಕ್ರ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದಿರುತ್ತೆ ಒಂದೊಂದೇ. ನೀವ್ ಬರಿತಾ ಹೋದ್ರೆ ಚಕ್ರದೊಳಗಡೆ ಚಕ್ರ ನೋಡ್ಬೋದು. ಆ ಚಕ್ರಗಳಿರುತ್ತಿಲ್ಲ. 9ನೇದು ಕೊನೆದು ಸರ್ವಾನಂದಮಯ ಚಕ್ರ. ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಚಕ್ರ. ಬಿಕಾಸ್ ಎಲ್ಲದಕ್ಕಿಂತ ಒಳಭಾಗದಲ್ಲಿರೋ ಮಧ್ಯ ಬಿಂದು ಈ ಚಕ್ರಸ್ಥಾನ. ಇಲ್ಲೇ ಲಲಿತಾ ಕಾಮೇಶ್ವರೊಡನೆ ಏಕದೇವತೆಯಂತೆ ವಿರಾಜಮಾನಳಾಗಿರ್ತಕ್ಕಂಥದ್ದು, ಬಿಂದು ಮಂಡಲ ವಾಸಿನಿ ಆಗಿರ್ತಕ್ಕಂಥದ್ದು. ಯಾವತ್ತೋಳಿಗೆ ಮುಪ್ಪಿಲ್ಲ, ವಯಸ್ಸಾಗಲ್ಲ, ನಿತ್ಯ ಯೌವನೆಯಾಗಿ ಸಂತೋಷದಿಂದ ಇರ್ತಾಳೆ ತಾಯಿ. ಈ ಬಿಂದು ಶೂನ್ಯ ಅಲ್ಲ. ಎಲ್ರು ಹೇಳ್ತಾರೆ 0 ಅಂತ, 0 ಅಂತ ಹೇಳ್ತಾರೆ. ಆದ್ರೆ ಮ್ಯಾಥಮೆಟಿಕಲ್ ಪ್ರಕಾರ ಅದು ತಪ್ಪು. ಈ ಬಿಂದು ಚಕ್ರದ ನಾಭಿ ಇಲ್ಲಿಂದನೇ ಸೃಷ್ಟಿ ಆಗೋದು. ಅಂದ್ರೆ ಒಂದು ಬೀಜ ಹಾಕಿ ಬೀಜ ಮೊಳಕೆ ಹೊಡಿಬೇಕು ಅಂದ್ರೆ ಅದು ಆತರ ಕನ್ಸಿಡರೇಷನ್ ಮಾಡ್ಕೊಳ್ಳಿ. ನಾನು ಇಷ್ಟೊತ್ತು ಬ್ರಾಂಚ್ ಬಗ್ಗೆ ಮಾತಾಡ್ದೆ, ಸ್ಟೆಮ್ ಬಗ್ಗೆ ಅಂದ್ರೆ ಕಾಂಡ ಬೇರು ಇದ್ರ ಬಗ್ಗೆ ಎಲ್ಲ ಮಾತಾಡ್ದೆ. ಈ ಒಂದ್ ಗಿಡ ಹುಟ್ಟಬೇಕು ಅಂದ್ರೆ ಬೀಜ ಹಾಕ್ಬೇಕಲ್ಲ, ಬೀಜನೇ ಬಿಂದು. ಅಲ್ಲಿ ಶುರುವಾಗುತ್ತೆ ಆಕ್ಚುಲ್ ಆಗಿ. ಆಮೇಲೆ ಒಂದೊಂದೇ ಹೋಗುತ್ತೆ. ಆಮೇಲೆ ಮಾನವನ ಶರೀರದಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರಗಳು, ಆ ಚಕ್ರಗಳು ಕ್ರಿಯೇಟ್ ಆಗತ್ತೆ. ಒಂದು ಲಯಕ್ರಮ ಅಂತ ಕರಿತೀವಿ, ಇನ್ನೊಂದು ಸೃಷ್ಟಿಕ್ರಮ ಅಂತ ಕರಿತೀವಿ. ಪುಲ್ಲಿಂಗ ಸ್ತ್ರೀಲಿಂಗ ಅಂತೆಲ್ಲ ನಾವು ಕರಿತೀವಿ. ಆಮೇಲೆ ಪಂಚಾದಶಾಕ್ಷರಿ ಮಂತ್ರ ಹೇಳ್ಕೋಬೇಕು, ಅವಾಗ ಶ್ರೀಚಕ್ರ ಆರಾಧನೆ ಮಾಡ್ತೀವಿ ಅಂತೆಲ್ಲ ಹೇಳ್ತಿರಲ್ಲ, ಅದೇ ಷೋಡಶಾಕ್ಷರಿ. ಅವೆಲ್ಲ ಪಂಚದಶಾಕ್ಷರಿ. ಷೋಡಶಾಕ್ಷರಿ ತ್ರಿಪುರ ಸುಂದರಿ ಶ್ರೀ ವಿದ್ಯಾ ಕಥನಂ ಅನೇಕ ಪುಣ್ಯಂ ಸಂಪ್ರಾಪ್ಯ ಶ್ರೀ ವಿದ್ಯಾ ಷೋಡಶಾಕ್ಷರಿ ಮುನಿಸಕ್ಷಾ ದಕ್ಷಿಣಾಮೂರ್ತಿ ಅಂತ ಒಂದು ಶ್ಲೋಕ ಬರ್ತದೆ. ಆ ಶ್ಲೋಕದ ಸಾಕ್ಷಾತ್ ದಕ್ಷಿಣಾಮೂರ್ತಿನೇ ಹೇಳಿರೋ ಶ್ಲೋಕ ಅದು. ಸಾಕ್ಷಾತ್ ದಕ್ಷಿಣಾಮೂರ್ತಿನೇ ದೇವಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ಹೇಳಿರ್ತಕ್ಕಂಥ ಶ್ಲೋಕ. ಆ ರೀತಿ ಬಹಳ ಇದೆ. ಜ್ಞಾನವರ್ಣು ತಂತು, ಮತ್ತೆ ಭಾಸ್ಕರ ರಾಯರು ಹೇಳಿದ್ದಾರೆ ವರಿಪಸ್ಯ ರಹಸ್ಯ ಅಂತ ಗ್ರಂಥದಲ್ಲಿ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಈಗ ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್, ಶ್ರೀದೇವಿ ಉದ್ಭವ ಹೆಂಗಾಯ್ತು, ಒರಿಜಿನೇಟ್ ಆಗಿದ್ ಹೇಗೆ ಶ್ರೀದೇವಿ? ಪರಮೇಶ್ವರ ತನ್ನ 3ನೇ ಕಣ್ಣಿನಿಂದ ಮನ್ಮಥವನ್ನ ದಹಿಸ್ತಾನೆ. ಹೀಗೆ ದಹಿಸಲ್ಪಟ್ಟ ಮನ್ಮಥನ ಬೂದಿಯಿಂದ ಚಿತ್ರಕರ್ಮ ಅಂತಕ್ಕಂಥ ಗಣೇಶ್ವರ ಅಂದ್ರೆ ಶಿವನ ಲೋಕದಲ್ಲಿರ್ತಕ್ಕಂಥ ಒಬ್ಬ ಶಿವನ ಆರಾಧಕ ಭಕ್ತ, ಒಂದು ಪುರುಷಾಕೃತಿಯನ್ನ ನಿರ್ಮಾಣ ಮಾಡ್ತಾನೆ. ಎದುರುಗಿದ್ದ ವಿಚಿತ್ರ ಪುರುಷಾಕೃತಿ ಮೇಲೆ ಅಲ್ಲೇ ಇದ್ದ ಶಿವನ ದೃಷ್ಟಿ ಬಿದ್ದ ಕೂಡಲೇ ಅದಕ್ಕೆ ಜೀವ ಬರುತ್ತೆ. ಅದು ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಚಿತ್ರಕರ್ಮ ಅದಕ್ಕೆ ಶತರುದ್ರೀಯ ಮಂತ್ರವನ್ನ ಜಪಿಸು, ರುದ್ರನನ್ನ ಪೂಜೆ ಮಾಡುತ್ತಾರೆ, ಅದಕ್ಕೆ ಉಪದೇಶ ಮಾಡು ಅಂತ ಆಜ್ಞೆ ಕೊಡ್ತಾನೆ ಶಿವ. ಆ ಪುರುಷ ಮಂತ್ರವನ್ನ ಕಲಿಯುತ್ತೆ, ರುದ್ರನನ್ನ ಪೂಜೆ ಮಾಡುತ್ತೆ. ಖುಷಿ ಆಗೋಯ್ತು. ಸುಪ್ರೀತನಾದ ಶಿವನಿಗೆ 60,000 ವರ್ಷಗಳ ಕಾಲ ಚಕ್ರವರ್ತಿ ಪದವಿ ನೀನು ಕೊಡ್ತಾ ಇದ್ದೀನಿ ಅಂತ ಅದಕ್ಕೆ ಆಶೀರ್ವಾದ ಮಾಡ್ತಾನೆ. ಇದನ್ನ ದಿವ್ಯ ಜ್ಞಾನದಲ್ಲಿ ಅರ್ಥ ಮಾಡ್ಕೊಂಡ ಬ್ರಹ್ಮದೇವ ಬಂಡ್ ಅಂತ ಹೇಳ್ತಾನೆ. ಬಂಡ್ ಮುಂದೆ ಆ ಬಂಡೆ ಬಂಡ ಅಂತ ಹೆಸರಾಗತ್ತೆ. ಆ ಪುರುಷನಿಗೆ ಬಂಡ ಅಂತ ಹೆಸರು ಬರುತ್ತೆ.
ರುದ್ರನ ಕೋಪಾನಲದಿಂದ ಹುಟ್ಟಿರ್ತಕ್ಕಂಥವನು ರುದ್ರನ ಮೂರನೇ ಕಡೆಯಿಂದ ಸುಟ್ಟು ಭಸ್ಮ ಆಗಿ ಅವನಲ್ಲಿ ಕೋಪನೆ ತುಂಬಿಕೊಂಡಿತ್ತು. ರೌದ್ರ ಸ್ವರೂಪನಾಗ್ತಾನೆ, ರೌದ್ರ ಸ್ವಭಾವದವನಾಗ್ತಾನೆ, ಬಂಡಾಸುರನಾಗಿ ಫೇಮಸ್ ಆಗ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಮೈನಿಂದ ಒಂದು ಪಟ್ಟಣವನ್ನ ನಿರ್ಮಾಣ ಮಾಡ್ಕೊಂಡು ಶ್ರೋಣಿತಪುರದಲ್ಲಿ ರಾಜ್ಯ ಆಳ್ತಾ ಇರ್ತಾನೆ. ಮುಂದೆ 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 ನನ್ನ ಜಯಿಸೋರು ಯಾರು ಇಲ್ಲ, ನನ್ನನ್ನು ಸಾಯಿಸೋರು ಯಾರು ಇಲ್ಲ ಅಂತ ಎಲ್ಲ ದೇವತೆಗಳಿಗೆ ಕಷ್ಟ ಕೊಡಕ್ ಶುರು ಮಾಡ್ತಾನೆ. ಆಗ ಎಲ್ಲ ಸಮಸ್ತ ದೇವತೆಗಳು ಇಂದ್ರನ ಜೊತೆ ಸೇರ್ಕೊಂಡು ನಾರದ್ರು ಹೇಳ್ಕೊಡ್ತಾರೆ ಒಂದು ಸೀಕ್ರೆಟ್ ನ. ಹಿಮಾಲಯದ ತಪ್ಪಲಿನಲ್ಲಿ ಭಾಗೀರಥಿಯ ತೀರದಲ್ಲಿ ಪರಾಶಕ್ತಿ ಮಹಾಪೂಜೆಯನ್ನ ಮಾಡ್ತಾ ಇದ್ದಾಳೆ. ಆ ಯಜ್ಞ ಕುಂಡದಿಂದ ಅತ್ಯಂತ ತೇಜಪುಂಜ ಅನುಪಮಾದ ಒಂದು ಚಕ್ರಾಕಾರ ಉದ್ಭವ ಆಗೋ ತರ ಮಾಡ್ಬೇಕು. ಆಗ ಎಲ್ಲ ದೇವತೆಗಳು ಬಂದು ಆಕೆ ದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ಆ ಹೋಮಕುಂಡದಿಂದ ಚಕ್ರಾಕಾರ ಒಂದು ಉದ್ಭವ ಆಗಿ ಬರುತ್ತೆ. ಒಂದು ರೌಂಡ್ ಕಲರ್ ಶೇಪ್ ಆಗಿರ್ತಕ್ಕಂಥ ಬೆಂಕಿ ತರ ಉರಿತಾ ಇರೋ ಒಂದು ಚಕ್ರ ಆ ಒಂದು ಹೋಮಕುಂಡದಿಂದ ಹೊರಗಡೆ ಬರುತ್ತೆ. ಆ ಚಕ್ರದ ಮಧ್ಯದಲ್ಲಿ ಸಾವಿರಾರು ಸೂರ್ಯರು ಒಟ್ಟಿಗೆ ಉದ್ಭವ ಆದ್ರೆ ಯಾವ ತರ ಇರುತ್ತೋ ಆ ತರ ಒಂದು ಪವರ್, ಆ ಒಂದು ಕಿರಣ ಹೊರಗಡೆ ಬರ್ತಾ ಇರತ್ತೆ. ಸೌಂದರ್ಯ ಸ್ವರೂಪಳು, ಸತ್ಯಜ್ಞಾನಂದ ರೂಪಳು, ಬ್ರಹ್ಮಾತೈಕ್ಯ ಸ್ವರೂಪಿಣಿ ಆದಂತಹ ದೇವಿ ಆ ಚಕ್ರದಿಂದ ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ಪಾಶ, ಅಂಕುಶ, ಇಕ್ಷುಕೋದಂಡ ಅಂದ್ರೆ ಕಬ್ಬಿನ ಜಲ್ಲೆ ಹಿಡ್ಕೊಂಡು ಪಂಚಬಾಣಗಳಿಂದ ಶೋಭಿಸೋ ದೇವತೆಯಾಗಿ ಅಲ್ಲಿ ದರ್ಶನ ಕೊಡ್ತಾಳೆ. ಆಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ತಾಯಿ ಈ ಭಂಡಾಸುರನನ್ನ ಸಂಹಾರ ಮಾಡ್ಬೇಕು. ಅದಕ್ಕೆ ಸಮ್ಮತಿಯನ್ನ ನೀಡ್ತಾರೆ. ನಂತರ ಆಕೆ ಬ್ರಹ್ಮಾದಿಗಳ ಇಚ್ಛೆಯಂತೆ ಕಾಮೇಶ್ವರ ರೂಪದಲ್ಲಿದ್ದ ಪರಮೇಶ್ವರರನ್ನ ಮದುವೆ ಆಗ್ತಾಳೆ. ಆಗ ಬ್ರಹ್ಮ ಆಕೆಗೆ ಕಾಮಾಕ್ಷಿ ಅಂತ ಹೆಸರಿಡುತ್ತಾನೆ. ಬ್ರಹ್ಮದೇವ ಕೊಟ್ಟಂತಹ ವರ ಹೆಸರು. ಆ ಪರಾಶಕ್ತಿ ಬಂಡಾಸುರನನ್ನ, ಇತರ ದೈತ್ಯರನ್ನ ಕೊಂದು ಶೋಣಿತಪುರವನ್ನ ನಾಶ ಮಾಡಿ ಎಲ್ಲ ದೇವತೆಗಳನ್ನ ಕಾಪಾಡ್ತಾಳೆ. ನಂತರ ರತಿ ಪ್ರಾರ್ಥನೆಯಂತೆ ಆಕೆಯ ಮನ್ಮಥನನ್ನು ಕೂಡ ಕಾಪಾಡ್ತಾಳೆ. ಆಮೇಲೆ ವಿಶ್ವಕರ್ಮ ಮತ್ತು ಮಯರ್ ಏನ್ ಮಾಡ್ತಾರೆ, ಮೇರು ಪರ್ವತದ ಮಧ್ಯ ಶಿಖರದಲ್ಲಿ ಶ್ರೀಮಾತೆಗೋಸ್ಕರ ಶ್ರೀಪುರ ಅಂತಕ್ಕಂಥ ಪಟ್ಟಣವನ್ನ ನಿರ್ಮಾಣ ಮಾಡ್ಕೊಡ್ತಾರೆ. ಎಷ್ಟೇ ಆದ್ರೂ ಎಲ್ಲ ದೇವತೆಗಳ ಶಕ್ತಿಯನ್ನ ಹೊತ್ತಿ ಹುಟ್ಟಿದವಳಾಗಿ ಆಕೆ ಎಲ್ಲರಿಗಿಂತ ಮೇಲಾಗಿರ್ತಾಳೆ. ಆಮೇಲೆ ಚಿಂತಾಮಣಿ ಗೃಹ, ಅರಮನೆ, ಮಧ್ಯದಲ್ಲಿ ಬಿಂದು ಪೀಠ, ಆ ಮಹಾಪೀಠದಲ್ಲಿ ರತ್ನ ಖಚಿತ ಮಂಚದ ಮೇಲೆ ಎಲ್ರನ್ನೂ ಆ ತರ ಮಾಡ್ಕೊಂಡವಳು ಶ್ರೀಚಕ್ರ ರೇಖಾಕೃತಿಯಿಂದ ಪೂಜೆ ಆಗ್ತಾ ಇರುತ್ತೆ. ಈ ರೀತಿಯಾಗಿ ದೇವಿ ಉದ್ಭವ ಆಗ್ತಾಳೆ. ಯಾರೋ ಒಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ನನಗೆ, ಶ್ರೀಚಕ್ರ ಶಂಕರಾಚಾರ್ಯರ ವರ್ಣನೆ ಮಾಡ್ಬೇಕಾದ್ರೆ ಯಾಕೆ ದೇವಿ ಅವಳಿಗೆ ಆ ರೀತಿ ತಾಮಸ ರೂಪ ಬಂತು, ಯಾಕೆ ಅವಳು ಕೋಪ ಬರ್ಬೇಕಿತ್ತು, ಅವಳು ಶಾಂತ ರೂಪದಲ್ಲಿ ಇರ್ಬೇಕಿತ್ತಲ್ವ ಮಧುರೆಯಲ್ಲಿ? ಕಾರಣ, ಅವಳು ಬಂಡಾಸುರನನ್ನ ಸಾಯಿಸಿದ ಮೇಲೆ ಅವಳಲ್ಲಿ ತಾಮಸ ಗುಣ ಹೋಗ್ಲಿಲ್ಲ. ಅವಳು ಮಧುರೆಯಲ್ಲಿ ಸ್ಥಾಪನೆ ಆದ್ಲಲ್ವಾ, ಮಧುರೆಯಲ್ಲಿ ಅವಳಿಗೊಂದು ಕಾಮಾಕ್ಷಿ ಅಂತ ಮೀನಾಕ್ಷಿ ಅಂತ ಗುಡಿ ಕಟ್ತಾರಲ್ವಾ, ಅಲ್ಲಿ ಆ ಬಂಡಾಸುರನ್ನ ಸಾಯಿಸಿದ್ಮೇಲೆ ಮೀನಾಕ್ಷಿಯಾಗಿ ತಾಯಿ ನಿಲ್ಗೊಂಡ್ಮೇಲೆ ಅವಳು ತಾಮಸ ರೂಪ ಇನ್ನು ಹಾಗೆ ಉಳ್ದಿತ್ತು. ಹಾಗಾಗಿ ಪ್ರತಿನಿತ್ಯ ಸಂಹಾರ ಕಾರ್ಯ. ಆಮೇಲೆ ಅವಳನ್ನ ಮತ್ತೆ ಮರುರೂಪಕ್ಕೆ ತರೋ ಉದ್ದೇಶದಿಂದ ಶಂಕರಾಚಾರ್ಯರು ಬಂದು ಅವಳನ್ನ ಶ್ರೀಚಕ್ರದಲ್ಲಿ ಬಂಧನ ಮಾಡಿ ಎಲ್ಲ ದೇವತೆಗಳು ನಿಲ್ಸೋ ತರ ಮಾಡಿ ಅವಳನ್ನ ಸಾತ್ವಿಕ ರೂಪಕ್ಕೆ ತರ್ತಾರೆ. ಸಾತ್ವಿಕ ರೂಪಕ್ಕೆ ತರ್ತಾರೆ. ದೇವಿಗೆ 3 ರೂಪ, ಸ್ಥೂಲ, ಸೂಕ್ಷ್ಮ, ಪರ. ಕೈ ಕಾಲು ಎಲ್ಲ ಇದೆಯಲ್ಲ, ಅದೆಲ್ಲ ಸ್ಥೂಲ ರೂಪ. ಮಂತ್ರಮಯವಾಗಿರ್ತಕ್ಕಂಥದ್ದು ಸೂಕ್ಷ್ಮ ರೂಪ. ಮಂತ್ರದಲ್ಲಿ ಹೇಳ್ತೀವಿ ಹಿರಣ್ಯ ವರ್ಣಾಂ ಹರಿಣಿ ಸುವರ್ಣ ಅಂತೆಲ್ಲ ಹೇಳ್ತೀವಲ್ವಾ, ಅದೆಲ್ಲ ಸೂಕ್ಷ್ಮ ರೂಪ. ಇನ್ನೊಂದು ಪರರೂಪ ಅಂದ್ರೆ ಭಾವನಾಮಯವಾಗಿರ್ತಕ್ಕಂಥದ್ದು. ಪೃಥ್ವಿ ಮೊದಲಾದ 36 ತತ್ವಗಳು ದೇವಿಯ ಆಸನ. ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂತಕ್ಕಂಥ ತ್ರಿಪುರ ಆತ್ಮಸ್ವರೂಪ. ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಆಮೇಲೆ ದೇವಿಗೆ 2 ಬಣ್ಣ. ಅವಳಿಗೆ ದೇಹಕ್ಕೆ 2 ಬಣ್ಣ ಇರುತ್ತೆ. ಮನುಷ್ಯನಿಗೆ ಕಪ್ಪು ಬಿಳುಪು ಅನ್ನೋ ತರ
ದೇವಿಗೆ ನೀಲವರ್ಣ ಮತ್ತೆ ಶುಕ್ಲವರ್ಣ. ಶುಕ್ಲವರ್ಣ ಅಂದ್ರೆ ಗೌರಿ ರೂಪ, ಶುಕ್ಲ ಭಾಗವು ಗೌರಿ, ಕೃಷ್ಣ ಭಾಗ ಅಂದ್ರೆ ಕಪ್ಪು ಹೋಗಿರ್ತಕ್ಕಂಥದ್ದು ಕಾಳಿ. ಕಾಳಿ ಯಾವ ಬಣ್ಣ ಇರ್ತಾಳೆ? ಕಪ್ಪಾಗಿರ್ತಾಳೆ. ಗೌರಿ ಯಾವ ಬಣ್ಣ ಇರ್ತಾಳೆ? ಶುಕ್ಲವರ್ಣ ಅಂದ್ರೆ ಶುಭ ಬಣ್ಣದಲ್ಲಿ ಇರ್ತಾಳೆ. ದೇವಿಯ ಆ ದೇಹ ಹೇಗ್ ಸೃಷ್ಟಿ ಆಯ್ತು ಅಂದ್ರೆ ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ ಅದು ದೇವಿಯ ಭಾಗನೇ, ಅದು ಸ್ತ್ರೀ ಭಾಗವಾಗಿ ಉದ್ಭವ ಆಯ್ತು. ಮಜ್ಜ ಅಂದ್ರೆ ಮಾಂಸ ಅಂದ್ರೆ ಮಜ್ಜ, ಪ್ರಾಣ ಮತ್ತೆ ಜೀವ ಶುಕ್ಲ ಅಂತಕ್ಕಂಥದ್ದು ಶಿವನಿಂದ ಉದ್ಭವ ಆಯ್ತು. ನವಯೋನಿಗಳಿಂದ ಹುಟ್ಟಿದ ನವಧಾತು ಈ ಶರೀರಕ್ಕೆ ಬೇಕಾಗಿರುತ್ತೆ, ಅದು ಉದ್ಭವ ಆಯ್ತು. ಅದಕ್ಕೆ 10ನೇ ಧಾತುವಿಗೆ ಪರಾಶಕ್ತಿ ಅಂತ ಕರೆಯೋದು. ಆಮೇಲೆ ಇಂದ್ರನಿಂದ, ಬ್ರಹ್ಮನಿಂದ, ವಿಷ್ಣುವಿಂದ ದೇವಿಯ ಬೇರೆ 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 ಭಾಗಗಳು ಉದ್ಭವ ಆಯ್ತು. ಆಮೇಲೆ ತಾಯಿ ಅಲಂಕಾರವನ್ನ ಸೃಷ್ಟಿ ಮಾಡ್ತಾಳೆ. ತನ್ನ ನಾಲಿಗೆಯಿಂದ ಸರಸ್ವತಿ ಮಂತ್ರವನ್ನ, ಗಲ್ಲದಿಂದ ವೇದಾಂಗಗಳನ್ನ, ಕಂಠದಿಂದ ಊರ್ಧ್ವ ಪ್ರದೇಶದಿಂದ ಮೀಮಾಂಸೆಯನ್ನ, ನ್ಯಾಯ ಪುರಾಣ ಧರ್ಮಗಳನ್ನ, ಈ ತರ ತನ್ನ ದೇಹದ ಒಂದೊಂದು ಭಾಗದಿಂದ ಒಂದೊಂದು ಶಾಸ್ತ್ರವನ್ನ ತಾಯಿ ಕ್ರಿಯೇಟ್ ಮಾಡ್ತಾಳೆ. ಅವಳಿಗೆ 4 ಶಕ್ತಿ: ಶಾಂತಿ, ವಿದ್ಯೆ, ಪ್ರತಿಷ್ಠೆ, ನಿವೃತ್ತಿ, ಕೂರ್ಮ ಪುರಾಣದ ಪ್ರಕಾರ. ಶಕ್ತಿ ಅಂತ ಬಂದಾಗ 24 ವಶಿನ್ಯಾದಿ ವಾಗ್ದೇವತೆಗಳು ಹೇಳಿರೋ ಶಕ್ತಿ. ಈ ರೀತಿಯಾಗಿ ದೇವಿ ಬಗ್ಗೆ ಹೇಳ್ತಾ ಇದ್ದೀವಿ. ಶ್ರೀದೇವಿ ಅಥವಾ ಶ್ರೀದೇವಿ ಉಪಾಸನೆ ಮಾಡ್ತಾರೆ. ಅದೇನು ಅಂದ್ರೆ ಅದ್ರಲ್ಲಿ ನವರಾತ್ರಿ ಪೂಜೆ ಬರುತ್ತೆ, ಉಪಾಸನೆ ಬರುತ್ತೆ, ಸಿದ್ಧಿ ಬರುತ್ತೆ, ತಂತ್ರ ಬರುತ್ತೆ, ಮಂತ್ರ ಬರುತ್ತೆ. ನೀವೆಲ್ಲ ನವರಾತ್ರಿ ಪೂಜೆ ಮಾಡ್ತೀರಾ ಅಮ್ಮನವ್ರನ್ನ, ವಿಶೇಷವಾಗಿ ಪೂಜೆ ಮಾಡ್ತೀರಾ ಅಮ್ಮನವ್ರನ್ನ. ಪುಷ್ಪಾಂಜಲಿ, ತರ್ಪಣ, ಮಂತ್ರ, ಗಾಯನ, ಇನ್ನು ಯಾವ್ಯಾವ್ದೋ ರೂಪದಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡ್ತೀರಾ. ಆಗ್ಲೇ ಹೇಳಿದಾಗೆ ಭಗವಂತನಲ್ಲಿ 9 ವಿವಿಧ ಶಕ್ತಿ ರೂಪ: ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಫಿ, ಸತ್ಯ, ಈಶಾನ, ಅನುಗ್ರಹ. ಪ್ರತಿನಿತ್ಯದಲ್ಲಿ ಪೂಜೆಲಿ ಇದೆಲ್ಲ ನಾವು ದೇವ್ರ ಹತ್ರ ಬೇಡ್ತಾ ಇರ್ತೀವಿ. ದೇವ್ರು ಕೊಡೋದಾದ್ರೆ ಕೊಡ್ತಾರೆ. ಲಕ್ಷ್ಮಿನ ಅಷ್ಟಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ, ವಿಷ್ಣುವಿನ ದಶಾವತಾರ ಅಂತ ಪೂಜೆ ಮಾಡ್ತೀವಿ. ಆದ್ರೆ ಶಕ್ತಿ ಆರಾಧನೆ ನವರಾತ್ರಿ 9 ರಾತ್ರಿಗಳಲ್ಲಿ ಪೂಜೆ ಆಗತ್ತೆ. ದುರ್ಗೆ ಆರಾಧನೆ ಆಗತ್ತೆ. ನಮ್ಮಲ್ಲಿರೋ ಕಾಮ, ಕ್ರೋಧ, ಮಧುಕೈಟಭರು, ಮನುಷ್ಯರಲ್ಲಿ ಯಾವ್ಯಾವ ರಾಕ್ಷಸರಿದ್ದೀವಿ ಅಂತ, ಕಾಮ, ಕ್ರೋಧ, ಮಧುಕೈಟಭರು, ಮದ, ಮತ್ಸರ, ಚಂಡ ಮುಂಡರು, ನಿಗ್ರಹ ಮಾಡಿದಷ್ಟು ಮತ್ತೆ ಮತ್ತೆ ಬರ್ತಾ ಇರ್ತಾರ ಅವರು. ನಿಗ್ರಹ ಮಾಡಿದಷ್ಟು ಮತ್ತೆ ಮತ್ತೆ ಬರ್ತಾ ಇರೋದು ಯಾರು? ಚಾಪಲ್ಯ, ಅವರೇ ರಕ್ತ ಬೀಜಾಸುರ. ನಮ್ಮಲ್ಲಿ ಅಜ್ಞಾನ ಇದೆಯಲ್ಲ, ಇಷ್ಟೆಲ್ಲಾ ಓದಿದ್ರು, ನಮ್ಮ ಹತ್ರ ಸರ್ಟಿಫಿಕೇಟ್ ಇದ್ರು ಕೂಡ ಏನು ಗೊತ್ತಿಲ್ಲದೆ ತರ ಬಿಹೇವ್ ಮಾಡ್ತಿರಲ್ಲ, ದೆನ್ ವಿ ಆರ್ ಮಹಿಷಾಸುರ. ಇರೋ ಬರೋ ಅಸುರ ಶಕ್ತಿ ಎಲ್ಲ ಮಾನವ ದೇಹದಲ್ಲೇ ಇದೆ. ಇದೆಲ್ಲ ನಾಶ ಮಾಡೋದು ಆ 9 ರಾತ್ರಿಗಳಲ್ಲಿ, ನವರಾತ್ರಿಗಳಲ್ಲಿ ದೇವಿನ ಆರಾಧನೆ ಮಾಡ್ತೀವಲ್ವಾ, ಹಾಗಾಗಿ ದೇವಿನ ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರೋ ರಾಕ್ಷಸ ತತ್ವ ನಾಶ ಆಗ್ಬೇಕು ಅಂತ. ಶ್ರೀ ಚಕ್ರಾರ್ಚನೆ ಮಾಡ್ಬೇಕಾದ್ರೆ ವೃಷ್ಟಿ ಮತ್ತು ಸಮಷ್ಟಿ ಅನ್ನೋದು 2 ಟೈಪ್ ಇರುತ್ತೆ. ಎಲ್ಲ ದೇವರು ಇಲ್ಲೇ ಇದ್ದಾರೆ ಅಂತ ಪೂಜೆ ಮಾಡಿದ್ರೆ ಅದು ಸಮಷ್ಟಿ. ಎಲ್ಲ ಆವರಣಗಳನ್ನ ಕ್ರಮವಾಗಿ ಅರ್ಚನೆ ಮಾಡಿದ್ರೆ, ಬೇರೆ ಬೇರೆ ಮಾಡಿದ್ರೆ ಅದು ವೃಷ್ಟಿ. ಇದೆಲ್ಲ ಬಾಹ್ಯ ಪೂಜೆ ಪ್ರಕಾರ. ಆದ್ರೆ ಶಂಕರಾಚಾರ್ಯರು ಶ್ರೀಚಕ್ರದ ಆಂತರಂಗಿಕ ಅಂದ್ರೆ ಒಳಗಡೆ ಯಾವ ತರ ಪೂಜೆ ಮಾಡೋದು ಅದನ್ನ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದನ್ನ ಸಾಮಯಿಕ ಸಂಪ್ರದಾಯ. ಇದು ಶಂಕರಾಚಾರ್ಯರು ಹೇಳಿರೋ ಮಾತು. ಶ್ರೀಚಕ್ರವನ್ನ ನೀವು ಪೂಜೆ ಮಾಡ್ಬೇಕಾದ್ರೆ, ಆರಾಧನೆ ಮಾಡ್ಬೇಕಾದ್ರೆ ಒಳಗಡೆಯಿಂದ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಹೃದಯದಲ್ಲಿ ಶ್ರೀಚಕ್ರವನ್ನ ಮೂಲಾಧಾರದಾಗಿ ಷಟ್ಚಕ್ರಗಳಲ್ಲಿ ಸ್ಥಾಪಿಸ್ಕೊಂಡು ಸದಾ ನಿತ್ಯ ಶ್ರೀಚಕ್ರನ ಮನ್ಸಲ್ಲಿ ಪೂಜೆ ಮಾಡ್ಕೊ ಬರ್ಬೇಕು ಫಸ್ಟ್. ಆಮೇಲೆ ಅದನ್ನ ಆ ಮೂರ್ತಿ ಇಟ್ಕೊಂಡು ಪೂಜೆ ಮಾಡಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಡೈರೆಕ್ಟ್ ಆಗಿ ಅದ್ರದ್ದೊಂದು ಬ್ರಾಸ್ದೋ ಅಥವಾ ಮರದ್ದೋ ಅಥವಾ ಸ್ಫಟಿಕದೋ ಶ್ರೀಚಕ್ರ ತಂದು ಇಟ್ಕೊಂಡು ಪೂಜೆ ಮಾಡಕ್ ಆಗಲ್ಲ. ಮೊದಲು ಮನಸ್ಸಿಂದ ಪೂಜೆ ಮಾಡ್ಬೇಕು, ಆಮೇಲೆ ನಿಮ್ಗೆಲ್ಲ ಸಾಧ್ಯ ಆಗುತ್ತೆ. ವಿದ್ಯಾ ಮಂತ್ರ ಅಂದ್ರೆ ಸ್ತ್ರೀ ದೇವತೆಯ ಆರಾಧನೆ ಅಂತ ಆಯ್ತಲ್ವ ಶ್ರೀಚಕ್ರ ಅಂದ್ರೆ. ಶ್ರೀಚಕ್ರ ಪೂಜೆ ಅಂದ್ರೆ ದೇವಿನ ಅಮ್ಮನವ್ರನ್ನೇ ಮುಖ್ಯವಾಗಿ ಇಟ್ಕೊಂಡು ಪೂಜೆ ಮಾಡ್ದಂಗ ಆಯ್ತಲ್ವಾ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ. ಹರನ ಮಡದಿ ಅಂತ ಕರಿತೀವಿ, ಹರನ್ ಪತ್ನಿ, ಶಿವನ್ ಹೆಂಡತಿ ಅಂತ ಕರಿತೀವಿ.
ಸ್ವಾಭಾವಿಕವಾಗಿ ಶಕ್ತಿ ದೇವತೆ ಅಂತ ಕರಿತೀವಿ. ವಿಷ್ಣುಗಿಲ್ಲ ಯಾವುದೇ ಸ್ಥಾನ ಇಲ್ವಾ? ಅದಕ್ಕೆ ಒಂದು ಉತ್ತರ ಕೊಡ್ತಾರೆ ಶ್ರೀವಿದ್ಯೆ ಉಪಾಸನೆಯಲ್ಲಿ. ಹರಿಹರರಿಗೆ ಭೇದವಿಲ್ಲ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ. ಶಿವನೇ ವಿಷ್ಣು, ವಿಷ್ಣುನೇ ಶಿವ, ಹರಿಹರರಲ್ಲಿ ಭೇದವಿಲ್ಲ ಅಂತ. ಯಾಕಂದ್ರೆ ಅವ್ರ ಹೆಂಡತಿಗೂ ಅಪ್ಲೈ ಆಗುತ್ತೆ, ಮಹಾಲಕ್ಷ್ಮಿಗೂ ಮತ್ತೆ ದೇವಿಗೂ ಅಪ್ಲೈ ಆಗುತ್ತೆ. ಶ್ರೀ ಅಂದ್ರೆ ಲಕ್ಷ್ಮಿ. ಶ್ರೀಚಕ್ರ ವೈಷ್ಣವರ ಪೂಜೆಗೆ ಬಹಳ ಉತ್ತಮವಾಗಿದೆ ಅಂತ ಹೇಳ್ತಾರದು ಈ ಮಾತ್ನ ಇಲ್ಲಿ ಅವರು. ನೀವ್ ಶ್ರೀಚಕ್ರವನ್ನ ವಿಭೂತಿ ಧರ್ಸಾದ್ರೂ ಮಾಡಿ, ನಾಮವನ್ನಾದ್ರೂ ಇಟ್ಕೊಂಡ್ ಮಾಡಿ, ಆದ್ರೆ ಶ್ರೀಚಕ್ರ ಆರಾಧನೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಪಂಥದವರು ಅಂತಲ್ಲ, ವೈಷ್ಣವ ಧರ್ಮದವರಾದ್ರೂ ಕೂಡ, ಶೈವ ಪಂಥದವರಾದ್ರೂ ಕೂಡ ನೀವು ಪೂಜೆ ಮಾಡ್ಬೋದು. ಹರಿಹರರನ್ನ ಪೂಜಿಸ್ದೆ ಅವರನ್ನ ಪತ್ನಿಯರನ್ನ ಪೂಜಿಸೋದು ಏಕೆ ಅಂತಲ್ಲ, ಎಲ್ಲರ ಶಕ್ತಿ ಇದ್ರಲ್ಲಿ ಅಡಕವಾಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಶೈವರು ಮಹಾಕಾಳಿ ರೂಪದಲ್ಲಿ ಪೂಜೆ ಮಾಡ್ತಾರೆ, ವೈಷ್ಣವರು ಮಹಾಲಕ್ಷ್ಮಿ ರೂಪದಲ್ಲಿ ಶ್ರೀಚಕ್ರವನ್ನ ಪೂಜೆ ಮಾಡ್ತಾರೆ. ಅದ್ವೈತ ಮತದ ಮಹಾಚಾರ್ಯರಾದಂತ ಶಂಕರಾಚಾರ್ಯರು ಇದನ್ನ ಚಕ್ರ ಸ್ಥಾಪನೆ ಮಾಡಿದ್ದು ಎಲ್ಲರೂ ಪೂಜೆ ಮಾಡ್ಲಿ ಅಂತ. ಬಾಹ್ಯ ಪೂಜೆನಾದ್ರೂ ಮಾಡಿ, ಅಂತರಂಗ ಪೂಜೆನಾದ್ರೂ ಮಾಡಿ. ಅಂದ್ರೆ ಇದನ್ನ ದೇವ್ರ ಫೋಟೋನಾದ್ರೂ ಇಟ್ಕೊಳ್ಳಿ, ಮನ್ಸಲ್ಲಾದ್ರೂ ಇಟ್ಕೊಳ್ಳಿ. ಇಲ್ಲಿ ವಿಘ್ನೇಶ್ವರ ಇದ್ದಾನೆ ಆಗ್ನೇಯ ಮೂಲೆಯಲ್ಲಿ, ವಾಯುವ್ಯ ಮೂಲೆಯಲ್ಲಿ ಕ್ಷೇತ್ರಪಾಲಕ, ಈಶಾನ್ಯ ಮೂಲೆಯಲ್ಲಿ ಭೈರವೇಶ್ವರ, ನೈಋತ್ಯದಲ್ಲಿ ಯೋಗಿನಿಯರಿದ್ದಾರೆ. ಹಾಗಾಗಿ ಎಲ್ಲ ದೇವರುಗಳಿರೋದ್ರಿಂದ ಇಲ್ಲಿ ಭೇದ ಇಲ್ಲ. ಶ್ರೀಚಕ್ರವನ್ನ ನೀವು ಪೂಜೆ ಮಾಡ್ಬೇಕಾದ್ರೆ ಕುಂಕುಮ, ಚಂದನ, ಸಿಂಧೂರಾದಿಗಳಿಂದ ಪೂಜಿಸಿದ್ರೆ ಶೀಘ್ರ ಫಲ ಅಂತ ಹೇಳ್ತಾರೆ. ಹೇಗ್ ಬೇಕಾದ್ರೂ ಪೂಜೆ ಮಾಡ್ಬೋದು. ಬಿಲ್ವ, ಕಮಲ, ತುಳಸಿ ದಳ. ಇನ್ನೊಂದು ವಿಶೇಷ ಏನ್ ಗೊತ್ತಾ, ಒಂದೊಂದು ದೇವತೆಗೆ ಒಂದೊಂದು ಪುಷ್ಪ ಫಲ ಆಗಲ್ಲ. ಆದ್ರೆ ಈ ಶ್ರೀಚಕ್ರಕ್ಕೆ ಯಾವುದೇ ರೀತಿಯಾದಂತ ಪುಷ್ಪ, ಯಾವುದೇ ರೀತಿಯಾದಂತ ಹಣ್ಣು, ಪತ್ರೆಗಳಿಂದ ಪೂಜೆ ಮಾಡ್ಬೋದು. ವಿಶೇಷವಾಗಿ ಪೂರ್ಣಿಮೆಯ ರಾತ್ರಿ, ಫುಲ್ ಮೂನ್ ನೈಟ್ಸ್ ದಿನ ಪೂಜೆ ಮಾಡೋದು ಪೂರ್ಣ ಫಲ. ಮೆಂಟಲ್ ಅಡೋರೇಷನ್, ಮಾನಸ ಪೂಜೆ ಕೂಡ ಮಾಡಬಹುದು. ಶ್ರೀಚಕ್ರವನ್ನ ಒಂದೊಂದು ರಾಶಿಯವರು ಒಂದೊಂದಿನ ಪೂಜೆ ಮಾಡಬಹುದು ಅಂತ ಕೂಡ ಹೇಳ್ತಾರೆ. ಅವ್ರವ್ರ ಅನುಕೂಲ. ಸಿಂಹ ರಾಶಿಯವರು ಭಾನುವಾರ, ಕರ್ಕಾಟಕ ರಾಶಿ ಸೋಮವಾರ, ಇದೆಲ್ಲ ಹೇಳ್ತಾರೆ. ಆದ್ರೆ ನಾವ್ ಯಾವಾಗ್ಲೂ ಪೂಜೆ ಮಾಡೋಣ. ಪ್ರತಿ ಶುಕ್ರವಾರ, ಸಂಕ್ರಮಣದ ಹುಣ್ಣಿಮೆ, ಅಮಾವಾಸ್ಯೆ ಪರ್ವಕಾಲ, ನವರಾತ್ರಿ, ಗುಪ್ತ ನವರಾತ್ರಿ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ. ತುಳಸಿ, ಬಿಲ್ವ, ಮಲ್ಲಿಗೆ, ಚಂಪಕ, ಗುಲಾಬಿ ಅತ್ಯಂತ ಶ್ರೇಷ್ಠವಾದ ಹೂಗಳು. ಹಾಗೂ ವಿಶೇಷ ದಿನಗಳಲ್ಲಿ ತಾಳೆಗರಿ, ಬುರ್ಜಾಲೀಫ್ ಅಂತ ಕರಿತೀವಿ. ಆ ತಾಳೆಗರಿಗಳಿಂದ 6 ವರ್ಷಗಳ ಕಾಲ ಅಥವಾ 12 ತಾಮ್ರದಿಂದ 12 ವರ್ಷಗಳ ಕಾಲ, ಬೆಳ್ಳಿಯಿಂದ 32 ವರ್ಷಗಳ ಕಾಲ, ಚಿನ್ನದಿಂದ ಜೀವನ ಪರ್ಯಂತ ಪೂಜೆ ಮಾಡ್ಬೋದು ಶ್ರೀಚಕ್ರವನ್ನ. ನೀವು ಬೆಳ್ಳಿದ್ ಇಟ್ಕೊಂಡ್ರೆ 32 ವರ್ಷ ಕಾಲ ಆಯಸ್ ಅಷ್ಟೇ ಅದಕ್ಕೆ. ತಾಮ್ರದ್ ಇಟ್ಕೊಂಡ್ರೆ 12 ವರ್ಷದ ಕಾಲ. ಚಿನ್ನದ್ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಜೀವನ ಪರ್ಯಂತ. ಶ್ರೀಚಕ್ರಕ್ಕೂ ಜೀವ ಇರುತ್ತೆ. ಆದ್ರೆ ದೇವಸ್ಥಾನಗಳಲ್ಲಿ ಇರುವಂತ ಶ್ರೀಚಕ್ರ ಹಾಗೂ ಶಕ್ತಿ ಪೀಠದಲ್ಲಿ ಇರ್ತಕ್ಕಂಥ ಶ್ರೀಚಕ್ರಕ್ಕೆ ಆಜೀವ ಪರ್ಯಂತ ಜೀವ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತ ಟೈಮ್ ಲಿಮಿಟ್ ಇಲ್ಲ. ಈಗ ಮಾನವ ಶರೀರ ಒಂದು ಶ್ರೀಚಕ್ರ ಅಂತ ಹೇಳಿದೆ ನಾನು. ಹ್ಯೂಮನ್ ಬಾಡಿ ಇಸ್ ಲೈಕ್ ಎನ್ ಶ್ರೀಚಕ್ರ. ಮಾನವ ಒಂದು ಬ್ರಹ್ಮಾಂಡ. ಪಿಂಡ ಮೀನ್ಸ್ ಬ್ರಹ್ಮಾಂಡ, ಶರೀರ ರೂಪ ಆಗಿದೆ. ನಾವು ದೇಹವನ್ನ 2 ಟೈಪ್ ಆಗಿ ಡಿವೈಡ್ ಮಾಡ್ಬೋದಾ? 2 ಭಾಗವಾಗಿ ನಾವು ವರ್ಗೀಕರಣ ಮಾಡ್ಬೋದು. ತಲೆ, ಮುಂಡ ಒಂದು ಭಾಗ, ಕಾಲು ಮತ್ತೆ ಬೇರೆದೊಂದು ಭಾಗ. ಅಂದ್ರೆ ತಲೆ ಮತ್ತೆ ನಮ್ಮ ಹೊಟ್ಟೆ ಇವೆಲ್ಲ ಮುಂಡೆ ಇದೆ, ಇದೊಂದು ಭಾಗ. ಈ ಕಾಲಿಂದ ಕೆಳಗಡೆ ಏನೇನಿದೆಯೋ ಅದೊಂದು ಭಾಗ ಅಂತ ಮಾಡೋಣ. ಬೆನ್ನೆಲುಬಿನ ತಳಪಾಯದಲ್ಲಿ ಕಾಲು ಸ್ಟಾರ್ಟ್ ಆಗುತ್ತೆ. ನಮ್ ಕಾಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಎಂಡಿಂಗ್ ಪಾರ್ಟ್, ಅಲ್ಲಿಂದ ಕಾಲ್ ಸ್ಟಾರ್ಟ್ ಆಗುತ್ತೆ. ಇದು ಮುಂಡಕ್ಕೆ ಆಧಾರವಾಗಿದೆ. ಈ ಶರೀರ ಎಲ್ಲ ಬೆನ್ನಿಗೆ ಆಧಾರವಾಗಿದೆ. ಅಂದ್ರೆ ಈ ಭೂಮಿಗೆ ಮೇರು
ಅಕ್ಷರೇಖೆ ಆಕ್ಸಿಸ್ ಅಂತ ಕರಿತೀವಿ. ನೀವು ಈ ಭೂಮಿ ಚಿತ್ರವನ್ನ ನೀವೇನಾದ್ರೂ ಗ್ಲೋಬ್ ನ ತರಗ್ ನೋಡಿದ್ರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂತೆಲ್ಲ ಇದೆಯಲ್ಲ, ಕರ್ಕಾಟಕ ಸಂಕ್ರಮಣ, ಸಮಭಾಜಕ ವೃತ್ತ, ಅದೇ ತರ ಈ ಅಕ್ಷರೇಖೆ ಆಗಿರೋ ತರ ಶರೀರದ ಅಕ್ಷರೇಖೆ ನಮ್ಮ ಬೆನ್ನೆಲುಬು, ಇದನ್ನ ನಾವು ಮೇರುದಂಡ ಅಂತ ಕರಿತೀವಿ. ಈ ಶ್ರೀಚಕ್ರದ ಇರೋ ಮೇರುನೇ ನಮ್ಮ ಬೆನ್ನಿನ ಭಾಗ. ಆ ಉದ್ದು ಕಡ್ಡಿ ತರ ಇದೆಯಲ್ಲ, ಅದೇ ನಮ್ಮ ಬೆನ್ನಿನ ಭಾಗ. ಹಾಗಾಗಿ ಶ್ರೀಚಕ್ರಕ್ಕೂ ಮಾನವ ಶರೀರಕ್ಕೂ ವ್ಯತ್ಯಾಸ ಇಲ್ಲ. ಆದ್ರೆ ಅದನ್ನ ಆರಾಧನೆ ಮಾಡಿ ಅದರ ತೇಜಸ್ಸನ್ನ ಪಡ್ಕೊಂಡಾಗ ಮಾತ್ರ ನಮ್ಮ ದೇಹದಲ್ಲಿರೋ ಶ್ರೀಚಕ್ರ ಆಕ್ಟಿವೇಟ್ ಆಗುತ್ತೆ. ಮೂಲಾಧಾರ ಚಕ್ರ ಭೂಪುರ, ಸ್ವಾಧಿಷ್ಠಾನ ಚಕ್ರ ಷೋಡಶದಳ ಪದ್ಮ, ಮಣಿಪೂರ ಚಕ್ರ ಅಷ್ಟದಳ ಪದ್ಮ, ಅನಾಹತ ಚಕ್ರ ಚತುರ್ದಶಾರ, ವಿಶುದ್ಧ ಚಕ್ರ ಬಹಿರ್ದಶಾರ, ಆಜ್ಞಾ ಚಕ್ರ ಅಂತರ್ದಶಾರ, ಮಾನಸ ಚಕ್ರ ಅಷ್ಟಾರ, ಸೋಮಚಕ್ರ ತ್ರಿಕೋಣ, ಸಹಸ್ರಾರ ಪದ್ಮ ಮಧ್ಯಮ ಬಿಂದು. ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಚಕ್ರಗಳಿಗೆ ಶ್ರೀಚಕ್ರದ ಯಾವ ಯಾವ ಭಾಗ ಕನೆಕ್ಟ್ ಆಗುತ್ತೆ ಅಂತ. ಈಗ ನಮ್ದು ಕಾಲಿದೆ, ಮಾನವನ ಕಾಲು, ಮೊಣಕಾಲು ಬಂದು ಶ್ರೀಚಕ್ರದಲ್ಲಿರೋ 3ನೇ ರೇಖೆ. ಹೊರಗಿರ್ತಕ್ಕಂಥ 3 ರೇಖೆ ಪಾದಗಳು. 16 ಪದ್ಮಗಳಿದೆಯಲ್ಲ, ಮನುಷ್ಯನ ದೇಹದ ನಾಭಿಗೂ ಲಿಂಗಕ್ಕೆ ಮಧ್ಯದಲ್ಲಿರೋ ಭಾಗ. ನಿಮ್ ಲಿಂಗ ಮತ್ತೆ ನಾಭಿ, ಹೊಕ್ಕಳು ಭಾಗ ಹಾಗೂ ಕೃಷ್ಣ ಭಾಗ ಅಂತ ಅಲ್ಲಿರೋದು 16 ದಳಗಳ ಪದ್ಮ. 8 ದಳಗಳ ಪದ್ಮ ದೇಹದ ನಾಭಿ ಪ್ರದೇಶದಿಂದ ಮೇಲ್ಗಡೆ. 14 ತ್ರಿಕೋಣಗಳ ಭಾಗ ಶರೀರದ ಕುಕ್ಷಿ ವೃತ್ತ. ಅಂದ್ರೆ ನಮ್ಮ ದೇಹದಿಂದ ಒಂದ್ ಸುತ್ತ ಏನಾದ್ರು ಗೆರೆ ಹೇಳಿದ್ರೆ ರೌಂಡ್ ಆಗಿ ಹಾಕಿದ್ರೆ ಆ ಭಾಗ. ಹೊರಗಡೆ ಇರ್ತಕ್ಕಂಥ 10 ತ್ರಿಕೋಣ ಇದೆಯಲ್ಲ ಶ್ರೀಚಕ್ರಕ್ಕೆ, ಅದು ದೇಹದ ಕಂಠ ಭಾಗ. ಒಳಗಡೆ ಇರೋ ತ್ರಿಕೋಣ ದೇಹದ ಮೃಮಧ್ಯೆ ಪ್ರದೇಶ. 8 ತ್ರಿಕೋಣ ಹಣೆ ಭಾಗ, ಮಧ್ಯ ತ್ರಿಕೋಣ ಮನುಷ್ಯನ ತಲೆ. ಲಾಸ್ಟ್ ಮಧ್ಯದಲ್ಲಿ ಒಂದಿದೆ ಬಿಂದು ಅಂತ ಕರಿತೀವಿ, ಬಿಂದು, ಆ ಮಧ್ಯ ಬಿಂದು, ಆ ದೇವಿ ಅಂತ ಕರಿತೀವಲ್ವಾ, ಅದೇ ಮಾನವನ ತಲೆಯಲ್ಲಿ ಇರ್ತಕ್ಕಂಥ ಬ್ರಹ್ಮರಂಧ್ರ. ಈ ರೀತಿ ನಾಡಿ ಚಕ್ರಕ್ಕೂ ನಮ್ಮ ಶ್ರೀಚಕ್ರಕ್ಕೂ ಮಾನವನ ಚಕ್ರಕ್ಕೂ ಇರ್ತಕ್ಕಂಥ ಸಂಬಂಧ. ಈ ವಾರಾಹಿ ದೇವಿ ಪಿತೃಸ್ವರೂಪ, ಮೋಕ್ಷದಾತಿ ಅಂತ ಕರಿತೀವಿ. ಕುರುಕುಲ್ಲ, ಕುಲೇಶ್ವರಿ, ಕುಲ ಕುಂಡಾಲಯ, ಕೌಲ, ಮಾರ್ಗ, ತತ್ಪರ, ಸೇವಿತ ಬರುತ್ತೆ. ಅಂದ್ರೆ ಈ ವಾರಾಹಿ ದೇವಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥ 4 ದಿಕ್ಕಳು ವ್ಯಾಪಿಸಿರ್ತಾಳೆ. ಈ ಮಾನವನ ಶರೀರಕ್ಕೆ ಮೋಕ್ಷ ಬೇಕಾ, ಏನ್ ಬೇಕು ಅಂತ ನಮ್ಗೆ ಕೊಡ್ತಾಳೆ. ಸಿಹಿ, ಕಹಿ, ಹುಳಿ, ಖಾರ, ಒಗರು, ಉಪ್ಪು, ನಾಲ್ಗೆಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಇದೆಯಲ್ಲ, ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ನಾಡಿ ಸರಿಯಾಗಿರ್ಬೇಕು. ಇನ್ನೂ ಬಹಳಷ್ಟಿದೆ. 14 ಮುಖ್ಯ ನಾಡಿ ಬರುತ್ತೆ, ಗೊತ್ತಾ ನಿಮ್ಗೆ? ಸರ್, ಇಡ, ಪಿಂಗಳ, ಸುಷುಮ್ನ ಐ ನೋ ವೆರಿ ವೆಲ್, ಆ ದೇಹದಲ್ಲಿ ಇದೆ ಅಂತ. ಆದ್ರೆ ಆಲಂಬುಸ, ಕುಹು, ವಿಶ್ವೋದರ, ವಾರುಣ, ಅಸ್ಥಿಜಿಹ್ವ, ಯಶೋವತಿ, ಪಯಸ್ವಿನಿ, ಗಾಂಧಾರಿ, ಪೂಷ, ಶಂಖಿನಿ, ಸರಸ್ವತಿ, ಇಡ, ಪಿಂಗಳ, ಸುಷುಮ್ನ 14 ನಾಡಿ ಶಕ್ತಿ ಇರುತ್ತೆ. ಇನ್ನು ತುಂಬಾ ಇದೆ. ಅವಾಗ್ಲೇ ಹೇಳಿದ್ನಲ್ಲ 9 ಒಳಗಡೆ ಇರೋ ಚಕ್ರ. ಆ ಒಂದೊಂದು ಚಕ್ರ ಒಂದೊಂದು ರೀತಿಯಾದಂತಹ ನಾಡಿಯನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ನಮ್ಮ ಬಾಡಿಲಿ ಕಂಟ್ರೋಲ್ ಮಾಡುತ್ತೆ. ಅಗ್ನಿ ತತ್ವ, ವಾಯು ತತ್ವ, ಜಲತತ್ವ, ಪಂಚಭೂತಗಳು ದೇಹದಲ್ಲಿದೆ. ಆದ್ರೆ ನಮ್ಗೆ ಶಿವನಿಂದ ಉದ್ಭವ ಆಗಿರ್ತಕ್ಕಂಥ ದೇಹ ಬಾಡಿ ಬೇರೆ, ಹಾಗೂ ದೇವಿಯಿಂದ ಉದ್ಭವ ಆಗಿರ್ತಕ್ಕಂಥ ಬಾಡಿ ಬೇರೆ, ಹ್ಯೂಮನ್ ಬಾಡಿಲಿ. ಅದೆಲ್ಲ ಕೂಡ ನಮ್ಮ ದೇಹದಲ್ಲಿದೆ. ಅದಕ್ಕೆ ಆಕೆನ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ನೀವು ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಅಂತ ನಾವು ಪ್ರಾರ್ಥನೆ ಮಾಡಿ ಆ ತಾಯಿನ ಪ್ರಾರ್ಥನೆ ಮಾಡಿ ಆಮೇಲೆ ಶುರು ಮಾಡ್ತೀವಿ. ಶ್ರೀಚಕ್ರ ಇನ್ನೊಂದು 5 ನಿಮಿಷ ನಾನು ಸರಳವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶ್ರೀಚಕ್ರ ಯಂತ್ರ, ಶ್ರೀಚಕ್ರ ಮಂತ್ರ, ಶ್ರೀಚಕ್ರ ತಂತ್ರ. ಅದನ್ನ 3 ರೀತಿಯಲ್ಲಿ ಪೂಜೆ ಮಾಡ್ಬೋದು. ನೀವು ಯಂತ್ರವಾಗಿ ಪೂಜೆ ಮಾಡ್ಬೋದು, ಮಂತ್ರವಾಗಿ ಪೂಜೆ ಮಾಡ್ಬೋದು, ತಂತ್ರಕ್ಕೋಸ್ಕರ ಪೂಜೆ ಮಾಡ್ಬೋದು. ತಂತ್ರ, ಯಂತ್ರ, ಮಂತ್ರ ಯಾವುದೂ ಕೂಡ ತಪ್ಪಲ್ಲ. ಆದರೆ ನೀವು ಸರಿಯಾದ ಕಾರ್ಯಕ್ಕೆ, ಲೋಕ ಕಲ್ಯಾಣಕ್ಕೆ ಏನಾದ್ರೂ ಉಪಯೋಗ ಮಾಡ್ಕೊಂಡಿದ್ದಾದ್ರೆ ನಮ್ಗೆ ಒಳ್ಳೇದಾಗತ್ತೆ.
ನೀವ್ ಅನ್ಕೋಬಹುದು ಇಟ್ಸ್ ನಾಟ್ ಪಾಸಿಬಲ್ ಫಾರ್ ನಾರ್ಮಲ್ ಹ್ಯೂಮನ್ಸ್, ಅಂದ್ರೆ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ. ಸರ್ ಇಷ್ಟೊಂದೆಲ್ಲ ಹೇಳಿದ್ರಲ್ಲ ಸಾಧ್ಯ ಆಗುತ್ತಾ? ನೋಡಿ, ಇಷ್ಟೊತ್ತು ಹೇಳಿದ್ದು ಬ್ರಹ್ಮ ವಿದ್ಯೆ ಅಲ್ಲ, ಇಷ್ಟೊತ್ತು ಹೇಳಿದ್ದು ಮನೋಜ್ಞ ವಿಜ್ಞೆ. ಯಾವ ಮನುಷ್ಯನಿಗೆ ನಿಜವಾದ ಸಾಧಕನಿಗೆ ಗುರಿ ಇರುತ್ತೋ, IAS UPSC ಎಕ್ಸಾಮ್ ಬರ್ದು ನಾನು IAS IPS ಆಗ್ಬೇಕು ಅಂತ ಕೂತ್ಕೊಂಡು ನೀವೆಷ್ಟು ಹಾರ್ಡ್ ಸ್ಟಡಿ ಮಾಡ್ತಿರೋ, ಅಲ್ಲಿ ಹೇಳಿರೋ ಅಷ್ಟು ಸಿಲೆಬಸ್ ನ ಕವರ್ ಮಾಡ್ತಿರೋ, ಅಷ್ಟು ಮಾರ್ಕ್ಸ್ ನ ತಗೊಂಡು ನೀವು ಒಂದಿನ IAS ಆಫೀಸರ್ ಆಗ್ತಿರೋ, ಅದೇ ತರ ಇದು ಕೂಡ ಒಂದು ಸಿಲೆಬಸ್. ಇಲ್ಲೂ ಕೂಡ ಒಂದು ಶ್ರಮ ಬೇಕಾಗತ್ತೆ, ಇಲ್ಲೂ ಕೂಡ ಒಂದು ಕಾನ್ಸಂಟ್ರೇಷನ್ ಬೇಕಾಗತ್ತೆ. ಅದನ್ನ ಮಾಡಿದ್ರೆ ನಮ್ ಖಂಡಿತ ಸಕ್ಸಸ್ ಆಗತ್ತೆ. ಹಾಗಾದ್ರೆ ಸಕ್ಸಸ್ ಆಗಿ ಏನ್ ಮಾಡ್ಬೇಕು? ಶ್ರೀಚಕ್ರ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಯಾವ ಸಾಧಕ ಶ್ರೀಚಕ್ರವನ್ನ ಉಪಾಸನೆ ಮಾಡಿ ಎಲ್ಲವನ್ನ ಕೈಗೂಡಿಸ್ಕೊಂಡಿರ್ತಾನೋ ಅವನ್ಗೆ ₹1 ಲಾಭ ಆಗಲ್ಲ. ಅವನು ಪಡ್ಕೊಂಡಿರೋ ವಿದ್ಯೆಯಿಂದ 100 ಜನಕ್ಕೆ ಸಹಾಯ ಮಾಡ್ಬೇಕು. ಇದೇ ಶ್ರೀಚಕ್ರದ ರಹಸ್ಯ. ಹೋಗಿ ಸರ್, ನಾನಿಲ್ಲಿ ಕಷ್ಟಪಟ್ಟು ನಾನ್ ಸಾಧನೆ ಮಾಡ್ಬೇಕು ಅನ್ನೋದಾದ್ರೆ ನನಗಾಗದೆ ಬೇರೆಯವ್ರ ಸಹಾಯ ಮಾಡಕ್ ನಾನು ಶ್ರೀಚಕ್ರ ಉಪಾಸನೆ ಮಾಡ್ಲಾ? ಅದೇ ನಿಜವಾದ ಜೀವನ. ಹುಟ್ಟಿದ್ಮೇಲೆ ನಮಗ್ ನಾವು ನೋಡ್ಕೊಳೋದಲ್ಲ, ಕಷ್ಟದಲ್ಲಿರೋ 100 ಜನಕ್ಕೆ ಸಹಾಯ ಮಾಡ್ಬೇಕು, ಅವರನ್ನ ಕೈ ಹಿಡಿದು ಮೇಲ್ ಕೆತ್ತಬೇಕು, ಅವರ ಕಣ್ಣೀರನ್ನ ಒರೆಸ್ಬೇಕು. ಆಗ ನೀನು ದೈವಿ ಸ್ವರೂಪನಾಗ್ತ್ಯ. ಸತ್ ಮೇಲೆ ನಿನಗೆ ದೈವಸ್ಥಾನ ಕೊಡ್ತಾರೆ, ನಿತ್ಯ ನಿನ್ನ ಗೋರಿಗೆ ಪೂಜೆ ಮಾಡ್ತಾರೆ. ಅದು ದೇವರಿಂದ ಸಿಕ್ಕಿರೋ ವರ, ಅದೆಲ್ರಿಗೂ ಸಿಗಲ್ಲ. ಅದು ನಿಜವಾದ ಗುರುವಿಗೆ ಮಾತ್ರ ಸಿಗುತ್ತೆ, ನಿಜವಾದ ಸಾಧಕನಿಗೆ ಮಾತ್ರ ಸಿಗುತ್ತೆ. ಈ ರೀತಿಯಾಗಿ ಅದೆಷ್ಟೋ ಇನ್ನು ಸೂಕ್ಷ್ಮ ರೂಪದಲ್ಲಿ ಅಡಕವಾಗಿರ್ತಕ್ಕಂತ ಸಾವಿರಾರು ವಿಚಾರಗಳು ಶ್ರೀಚಕ್ರದಲ್ಲಿ ಅಡಕವಾಗಿದೆ. ಅದನ್ನ ಒಂದು ದಿನ 1 ಗಂಟೆ ತಿಳ್ಕೊಂಡ್ಲಕ್ ನಾವೇನಾದ್ರೂ ಹೋಗ್ತೀವಿ ಅಂದ್ರೆ ನಮ್ಮಂತ ಮೂರ್ಖರಿಲ್ಲ. ಆದ್ರೂ ಅದನ್ನ ತಿಳ್ಕೊಳೋ ಪ್ರಯತ್ನವನ್ನ ಪಟ್ಟಿದ್ದೇವೆ ಆ ತಾಯಿಯ ಕೃಪೆಯಿಂದ. ಹಾಗಾಗಿ ಎಲ್ರೂ 1 ನಿಮಿಷ ಕಣ್ಣನ್ನ ಮುಚ್ಚಿ ಆ ತಾಯಿನ ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿ ಶ್ರೀಚಕ್ರವನ್ನ ನಾವು ಅನುಭೂತಿಗೊಳಿಸ್ಕೊಂಡು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಚಕ್ರಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಇಷ್ಟೊತ್ತು ಹೇಳಿದಂತ ಎಲ್ಲ ದೇವತೆಗಳ ಕೃಪೆ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ನಿತ್ಯ ಜೀವನದ ಮೇಲೆ ಕೃಪಾ ಕಟಾಕ್ಷವನ್ನ ತೋರಿ ಯಾವುದೇ ತೊಂದರೆ ಆಗದಂತೆ ಕಾಪಾಡು ತಾಯಿ ಅಂತ ಕೇಳಿಕೊಂಡು ಎಲ್ಲವನ್ನ ಆ ತಾಯಿಯ ಪಾದಕ್ಕೆ ಹಾಕೋಣ. ಯಾರು ನಿಷ್ಠೆಯಿಂದ ಕೇಳಿಸ್ಕೊಂಡಿರ್ತಿರೋ, ನಿಷ್ಠೆಯಿಂದ ತಾಯಿಯ ರೂಪವನ್ನ ಕಣ್ಮುಂದೆ ವರ್ಣನೆ ಮಾಡ್ಕೊಂಡಿರ್ತಿರೋ, ಶ್ರೀಚಕ್ರ ರೂಪವನ್ನ ನಿಮ್ ಮುಂದೆ ತಂದುಕೊಂಡಿರ್ತಿರೋ, ಖಂಡಿತವಾಗ್ಲೂ ಕೂಡ ಅದು ಕೂಡ ಒಂದು ಸೌಭಾಗ್ಯ. ಹರಿಕಥೆಯನ್ನ ಕೇಳಿ, ಹರಿಕಥಾಶ್ರವಣವನ್ನ ಮಾಡಿ ಯಾವ ತರ ನಮಗೆ ಜೀವನದಲ್ಲಿ ಒಂದು ಸಂತೋಷ ಸಿಗುತ್ತೆ ಅಥವಾ ಪುಣ್ಯ ಸಿಗುತ್ತೆ, ಅದೇ ತರ ಶ್ರೀಚಕ್ರವನ್ನ ಯಾರು ಕೇಳ್ತಿರಲ್ವಾ ಅದರ ವರ್ಣನೆ 1000 ಹರಿಕಥೆ ಕೇಳಿದಷ್ಟು ಸಮವಾಗತ್ತೆ. ಅದಕ್ಕೆ ಅದು ತೂಕವಾಗತ್ತೆ. ಹಾಗಾಗಿ 1 ನಿಮಿಷ ಎಲ್ರೂ ಕೂಡ ತಾಯಿಯನ್ನು ಮನೋಜ್ಞವಾಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈರಹಮಿತ್ಯೇವ ವಿಭಾವಯೇ ಭವಾನೀಂ ಅತಿಮಧುರಚಾಪಡಸ್ತಾಂ ಅಪರಿಮಿತದೋದಚಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲ ಸುಂದರೀಂ ವಂದೇ ಜಗನ್ಮಾತರಂ. ಓಂ ಶ್ರೀ ಮಹಾ ತ್ರಿಪುರ ಸುಂದರಿಯೈ ನಮಃ. ಸರ್ವಂ ಶ್ರೀ ದೇವಿ ಪಾದಾರ್ಪಣಮಸ್ತು.